ಎಲ್ರಿಗೂ ನಮಸ್ತೆ. In this video, we are going to discuss about the SSLC Maths. ಅದರಲ್ಲಿ ನೋಡಿ ಎಲ್ಲರೂ ಮ್ಯಾಥ್ಸ್ ಮಾಡಿ ಅಂತಿದ್ರು, ಅದಕ್ಕೋಸ್ಕರ ಮ್ಯಾಥ್ಸ್ ಕ್ಲಾಸ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತೆ ರಿಯಲ್ ನಂಬರ್ ಚಾಪ್ಟರ್ನ ಮಾಡ್ತಾ ಇದ್ದೀನಿ. ಮತ್ತೆ ಪ್ರತಿದಿನ ನಾನು ಎರಡೆರಡು ಚಾಪ್ಟರ್ನ ಅಪ್ಲೋಡ್ ಮಾಡ್ತೀನಿ. ಎಕ್ಸಾಮ್ ಹತ್ರ ಇರೋದ್ರಿಂದ ಸೊ ತ್ರೀ ಚಾಪ್ಟರ್ನ ಅಪ್ಲೋಡ್ ಮಾಡಿ ಈಗಾಗಲೇ ನಾನು ಸೋಷಿಯಲ್ನ ಅಪ್ಲೋಡ್ ಮಾಡಿದ್ದೀನಿ, ಸೈನ್ಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಕನ್ನಡ, ಇಂಗ್ಲೀಷ್, ಹಿಂದಿ ಅಂತ ಹೇಳ್ತಾರೆ, ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಓದಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ನಾನು ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಡೈರೆಕ್ಟಾಗಿ ಇನ್ ದಿಸ್ ವಿಡಿಯೋ ನಾನು 1 ಮಾರ್ಕ್ಸು ಮತ್ತು ಚೂಸ್ ದಿ ಕರೆಕ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಡೈರೆಕ್ಟ್ ನಾನು 3 ಮಾರ್ಕ್ಸ್, 4 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಅಪ್ಲಿಕೇಶನ್ ಕ್ವಶನ್ಸ್ಗಳನ್ನ ತಗೊಂಡಿದ್ದೀನಿ. ಸೊ ಅದು ಹೋಗೋಕ್ಕಿಂತ ಮುಂಚೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನೀವು ಏನೇನು ಕಲಿಬೇಕು, ಬೇಸಿಕ್ ಹೆಂಗೆ ಗೊತ್ತಿರಬೇಕು ಅಂತ ನೋಡಿಬಿಟ್ಟು ಡೈರೆಕ್ಟ್ ನಾವು 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಸೊ ಹಾಗಿದ್ರೆ ವಾಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಫಸ್ಟ್ ನಂಗೆ. ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಇಟ್ಸ್ ಎ ಲೀಸ್ಟ್ ಆಫ್ ನಂಬರ್. ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಎ ಲೀಸ್ಟ್ ಆಫ್ ನಂಬರ್ಗಳ ಲೀಸ್ಟು. ಅದು ನೋಡಿ, ಎ ಅನ್ನೋದು ಫಸ್ಟ್ ನಂಬರ್ ಅಂತ ಕಡೆ. ನೆಕ್ಸ್ಟು ಎ ಪ್ಲಸ್ ಡಿ ಅನ್ನೋದು ಒಂದು ಫಿಕ್ಸ್ಡ್ ನಂಬರ್ನ ಸೆಕೆಂಡ್ ಟರ್ಮಿಗೆ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಇದೆ ಎ ಪ್ಲಸ್ ಡಿನ. ಸೊ ವಿ ಆರ್ ಹ್ಯಾಡಿಂಗ್ ಒನ್ ಮೋರ್ ಫಿಕ್ಸ್ಡ್ ನಂಬರ್. ನೋಡಿ ಏನಾಯ್ತು ಈಗ, ಎ ಪ್ಲಸ್ 2d ಆಯ್ತಾ, ಕರೆಕ್ಟಾ? ನೋಡಿ, ಆ್ಯಡಿಂಗ್ ಎ ಲೀಸ್ಟ್ ಆಫ್ ನಂಬರ್, ಆ್ಯಡಿಂಗ್ ಎ, ನೋಡಿ, ಅಪ್ಟೈನಿಂಗ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದಿ ಪ್ರಿಸೈಡಿಂಗ್ ಟರ್ಮ್. ನೋಡಿ, ಎಕ್ಸೆಪ್ಟ್ ಫಸ್ಟ್ ಟರ್ಮ್ನ ಬಿಡ್ಬೇಕಂತೆ. ಮತ್ತೆ ನಾವೇನ್ ಮಾಡ್ಬೇಕು, ಒಂದು ಫಿಕ್ಸ್ಡ್ ನಂಬರ್ನ ಯಾವುದಕ್ಕೆ ಪ್ರಿಸೈಡಿಂಗ್ ನಂಬರ್ಗೆ ಆ್ಯಡ್ ಮಾಡ್ತಾ ಹೋಗ್ಬೇಕು. ನೋಡಿ, ಡಿ ಆ್ಯಡ್ ಮಾಡಿದ್ವಾ. ನೆಕ್ಸ್ಟ್ ಥರ್ಡ್ ಟರ್ಮ್ ಬರೋಕ್ಕೆ ನಾವು ದಿಟ್ ಇಸ್ ಎ ಪ್ಲಸ್ ಡಿ ಅನ್ನೋದು ಸೆಕೆಂಡ್ ಟರ್ಮು. ಸೊ ವಿ ಆರ್ ಆ್ಯಡಿಂಗ್ ಒನ್ ಮೋರ್ ಡಿ, ದಟ್ ಈಸ್ ಥರ್ಡ್ ಟರ್ಮ್ ಆಯ್ತು. ಹಾಗಾದ್ರೆ ಫೋರ್ತ್ ಟರ್ಮ್ ಏನಾಗುತ್ತೆ, ಎ ಪ್ಲಸ್ 2d ಅನ್ನೋದು ಥರ್ಡ್ ಟರ್ಮು, ಅದಕ್ಕೆ ಇನ್ನೊಂದು ಡಿನ ಆ್ಯಡ್ ಮಾಡ್ತೀರಿ, ಇಟ್ ಬಿಕಮ್ ಎ ಪ್ಲಸ್ 3d ಆಯ್ತಾ. ವಿ ಆರ್ ಹ್ಯಾಡಿಂಗ್ ಫಿಕ್ಸ್ಡ್ ನಂಬರ್ ಟು ದಿ ಪ್ರಿಸೈಡಿಂಗ್ ಟರ್ಮ್, that will be the what arithmetic progression. A list of number which is obtained by adding a fixed number to the preceding number except the first term ನ ಬಿಡಬೇಕು. ಅದ್ರಲ್ಲಿ ನೋಡಿ, ದ ಫಿಕ್ಸ್ಡ್ ನಂಬರ್ ಇರುತ್ತೆ, ದಟ್ ಇಸ್ ವಾಟ್ ಅ ಕಾಮನ್ ಡಿಫರೆನ್ಸ್, ದಟ್ ಇಸ್ ಅ ಡಿ ಅಂತ ಕರಿತೀವಿ, ಕರೆಕ್ಟಾ? ಸೊ ಇಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಝೀರೋ ಆಗ್ಬೋದು. ನೋಡಿ, ಇಲ್ಲಿ 1, 2, 3, 4 ಇದು ಎ ಪಿನ. ಎಸ್, ಯಾಕೆ T2 ಮೈನಸ್ T1 ಮಾಡೋದು ನಿಮಗೆ ಒಂದು ಡಿಫರೆನ್ಸ್ ಇದೆ. ಸೊ ಫಿಕ್ಸ್ಡ್ ನಂಬರ್ ಆಫ್ ಡಿಫರೆನ್ಸ್ ಇರೋದ್ರಿಂದ ದಟ್ ಈಸ್ ಎ ಪಿ. ನೋಡಿದು, ಸೊ ದಟ್ ಈಸ್ 100, 80 ಇಂದ 60 ಆಯ್ತು, ಅಂದ್ರೆ ಮೀನ್ಸ್ -20 ಆಗಿದೆ, ದಟ್ ಇಸ್ ಆಲ್ಸೋ ಎ ಪಿ, ಕರೆಕ್ಟಾ? ಸೊ ಇಯರ್ -2, -1, 0, +1 ಆಗಿದೆ. ಸೊ ಇಯರ್ +1 ಇಸ್ ದ ಏನು ಕಾಮನ್ ಡಿಫರೆನ್ಸ್, ಡಿ ಆಗಿದೆ. ಮೀನ್ಸ್ ಅದು ಎರಡು ನಂಬರ್ ಮಧ್ಯೆ +1 ಇರೋದ್ರಿಂದ ಸೊ ದಿಸ್ ಇಸ್ ಎ ಪಿ. ಸೊ ನೋಡಿ, ಇಲ್ಲಿ ಏನಾಗಿದೆ, 0, 0, 0, ಕರೆಕ್ಟಾ? T2 ಮೈನಸ್ T1, T2 ಮೈನಸ್ T1, T3 ಮೈನಸ್ T2, T4 ಮೈನಸ್ T2 ಎಲ್ಲಾನು ನಾವು ಮಾಡಿದಾಗ ವಿ ಆರ್ ಗೆಟಿಂಗ್ 0. ಸೊ ದಿಸ್ ಇಸ್ ಆಲ್ಸೋ ಇನ್ ಎ ಪಿ. ಇದು ಕೂಡ ಏನಾಗಿರುತ್ತೆ, ಎ ಪಿ ಆಗಿರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಹಾಗೆ ಡೈರೆಕ್ಟ್ ಫಾರ್ಮ್ನಾಗ ಹೋಗೋಣ. ನೋಡಿ, ನೆಕ್ಸ್ಟ್ ದ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಡಿನೋಟೆಡ್ ಬೈ. ನೋಡಿ, ಟರ್ಮ್ ಯಾವ ತರ ಡಿನೋಟ್ ಮಾಡ್ತೀವಿ ನಾವು, A1, A2, A3, A4 ಅಂಡ್ ಲಾಸ್ಟ್ ಟರ್ಮ್ ಇವ್ ಆರ್ ಮೆನ್ಷನ್ಡ್ ಆಸ್ AN ಅಂತ ಮೆನ್ಷನ್ ಮಾಡ್ತೀವಿ. ಕಾಮನ್ ಡಿಫರೆನ್ಸ್ ಹೇಗೆ ಮಾಡ್ತೀವಿ ನೋಡಿ, T2 ಮೈನಸ್ T1 ಅಥವಾ A2 ಮೈನಸ್ A1 ಮಾಡ್ಬೋದು, ಅಥವಾ A3 ಮೈನಸ್ A2 ಮಾಡ್ಬೋದು. ಸೊ ಫೈನಲಿ ಸೊ ವಿ ಆರ್ ಗೆಟಿಂಗ್ ವಾಟ್, AN ಮೈನಸ್ 1. ಸೊ ಆರ್ ಸೊ ಇಟ್ ಇಸ್ ಆಲ್ಸೋ ಈಕ್ವಲ್ ಟು AN ಪ್ಲಸ್ 1 ಮೈನಸ್ AN. ಇದನ್ನು ಕೂಡ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಸೊ ವಿ ಆರ್ ಗೆಟಿಂಗ್ ದ ಕಾಮನ್ ಡಿಫರೆನ್ಸ್ ಬರ್ತದೆ. ನೋಡಿ, ಈ ತರ ಮಾಡ್ಬೋದು, AN ಮತ್ತೆ ಸೊ ಮೈನಸ್ AN ಮೈನಸ್ 1 ಕೂಡ ಮಾಡ್ಬೋದು. ದ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ತರ ಇರುತ್ತೆ, ಎ ಫಸ್ಟ್ ಟರ್ಮ್, ಎ ಪ್ಲಸ್ ಡಿ, ಎ ಪ್ಲಸ್ 2d, ಸೊ ಆ್ಯಂಡ್ ಸೊ ಆನ್, ಎ ಪ್ಲಸ್ n ಮೈನಸ್ 1 into d ಇಸ್ AN ಫಾರ್ಮುಲಾ. ಲಾಸ್ಟ್ ಟರ್ಮ್, ದ ಫಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಅಂಡ್ ದ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ ನಾವು, ಡಿ ಅಂತ ತಗೊಳ್ತೀವಿ, ಕರೆಕ್ಟಾ? ಸೊ ಓಕೆ, ಎಂತ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ನಡಕ್ಕೆ AN is equal to A plus n minus 1 ಡಿ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಸೊ ಲಾಸ್ಟ್ ಟರ್ಮ್ ಕನ್ನಡಕ್ಕೆ ಫಾರ್ಮುಲಾ ಏನು, ದಟ್ ಇಸ್ ಫ್ರಮ್ ದಿ ಲಾಸ್ಟ್ ಟರ್ಮ್ ಅಂತ ಕೊಟ್ಟರೆ AN ಈಕ್ವಲ್ಸ್ ಟು L minus n minus 1 into d. So L minus n minus 1 into d. This is a formula. L is a last term. Okay, sum of nth term ಅಂತ ಕೇಳಿದ್ರೆ Sn is equal to n by 2, 2a plus n minus 1 into d. Okay, sum of ನೋಡಿ n terms ಅಂತ ಕೊಟ್ಟರೆ ಅದರಲ್ಲಿ ರೈಟ್, ದಟ್ ಈಸ್ ಲಾಸ್ಟ್ ಟರ್ಮ್ ಏನಾದ್ರು ಕೊಟ್ಟಿದ್ರೆ ದಟ್ ಈಸ್ AN is equal to n plus 2, n by 2, a plus an. ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟರೆ ನೋಡಿ, ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟರೆ ದಟ್ ಈಸ್ n of n plus 1 divided by 2. ಈವನ್ ನಂಬರ್ಸ್ ಅಂತ ಕೊಟ್ಟರೆ ದಟ್ ಈಸ್ n of n plus 1 ಅಷ್ಟೇ. ಸೊ ಆಡ್ ನಂಬರ್ಸ್ ಅಂತ ಕೊಟ್ಟರೆ n ಸ್ಕ್ವೇರ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸಮ್ ಆಫ್ ನೋಡಿ, ಆಲ್ರೆಡಿ 2024 ಕೇಳಿದ್ದೇನೆ ಇದನ್ನ. ಸಮ್ ಆಫ್
sum of n and n minus 1 term of a given, that is an is equals to Sn minus S of n minus 1. So this is the formula. So arithmetic mean is A, B, C and are the given A, B, then B equals to, ನೋಡಿ B ಏನಾಯ್ತು A plus C divided by 2 ಆಯ್ತು. So B is the arithmetic mean formula. So ಈಗ ನಾವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಹೋಗೋಣ. 3 ಮಾರ್ಕ್ಸ್ ಪ್ರಾಬ್ಲಮ್. ನಾನು ಚೂಸಿ ಕರೆಕ್ಟ್ ಆನ್ಸರು 1 ವರ್ಡ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ ತಗೊಂಡಿಲ್ಲ. ಸೊ ಯಾಕಂದ್ರೆ ನಿಮಗೆ ಅದು ಈಸಿಯಾಗಿ ಮಾಡ್ಬೋದು. 2 ಮಾರ್ಕ್ಸ್ ಕ್ವಶನ್ ನಿಮಗೆ ಏನ್ ಮಾಡೋದು ಕೊಡ್ತಾನೆ, ಇಲ್ಲಾಂದ್ರೆ ಎಸ್ ಮಾಡೋಕೆ ಕೊಡ್ತಾನೆ. ಸೊ ಅದೆಲ್ಲ ಈಸಿ ಇರುತ್ತೆ. ಸೊ ಡೈರೆಕ್ಟ್ ನಾವು ಟೈಮ್ ವೇಸ್ಟ್ ಮಾಡ್ದಂಗೆ 3 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ನೋಡಿ ಈಗ ಏನಂತ ಕೇಳಿದಾನೆ ಇಲ್ಲಿ, the second term, ನೋಡಿ the second term and the third term of an arithmetic progression is 14 and 18, ಕರೆಕ್ಟಾ? ಸೊ ಸೆಕೆಂಡ್ ಟರ್ಮ್ ಹೆಂಗ್ ಬರ್ತೈತ್ರಿ, a2 equals to 14. ಸೊ ನೆಕ್ಸ್ಟ್ a3 equals to that is 18, ಸೆಕೆಂಡ್ ಟರ್ಮ್ ಅಂಡ್ ಥರ್ಡ್ ಟರ್ಮ್ ಆಯ್ತು. ದೆನ್ ಫೈಂಡ್ ದ ಸಮ್ ಆಫ್ ಫಸ್ಟ್ 26 ಟರ್ಮ್. ನೋಡಿ ಅಂದ್ರೆ ನೀವೇ ಕಂಡಿಡಬೇಕು S26 ನ ಕಂಡಿಡಬೇಕು, S26, ಕರೆಕ್ಟಾ? ಓಕೆ, ಈಗ ನಾವು ಅದನ್ನ ಫಾರ್ಮುಲಾ ಯೂಸ್ ಮಾಡೋಣ. ನೋಡಿ ಇದನ್ನ ಎರಡು ತರ ಮಾಡ್ಬೋದು. ಸೊ ನೀವು ನೋಡಿ ಈಗ ಏನು ನೋಡಿ A3 ಮೈನಸ್ A2 ಮಾಡಿದ್ರೆ ನಮಗೆ D ಬರುತ್ತೆ, ಕರೆಕ್ಟಾ? ಸೊ ದಟ್ ಈಸ್ A3 ಎಷ್ಟಿದೆ, 18 ಮೈನಸ್ 14 ಈಕ್ವಲ್ಸ್ ಟು D, ಕರೆಕ್ಟಾ? ಸೊ D ಈಕ್ವಲ್ಸ್ ಟು ಎಷ್ಟು ಬಂತಪ್ಪ, D ಈಕ್ವಲ್ಸ್ ಟು 4, ಕರೆಕ್ಟಾ? ಸೊ ಈ D ತಗೊಂಡೋಗಿ ನೀವು ಏನ್ ಮಾಡ್ಬೋದು, ಏನ ಕಂಡು ಹಿಡ್ಕೋಬಹುದು. ಸೊ ಹಿಂಗೆ ಒಂದಾದನ್ನು ತಗೊಳ್ಳಿ ಈಗ. ಸೊ A ಪ್ಲಸ್ D ಈಕ್ವಲ್ಸ್ ಟು 14 ಅಂದ್ರೆ ಸೆಕೆಂಡ್ ಟರ್ಮ್ ನ ನೀವು A2 ಹೆಂಗ್ ಬರ್ಕತ್ತೀರಪ್ಪ, A2 ಈಕ್ವಲ್ಸ್ ಟು A ಪ್ಲಸ್ D ಈಕ್ವಲ್ಸ್ ಟು 14. A ಅಂದ್ರೆ ಗೊತ್ತಿಲ್ಲ, ಸೊ A ಪ್ಲಸ್ D ಅಂದ್ರೆ 4 ಈಕ್ವಲ್ಸ್ ಟು 14. ಸೊ A ಈಕ್ವಲ್ಸ್ ಟು 14 ಮೈನಸ್ 4. ಸೊ A ಈಕ್ವಲ್ಸ್ ಟು 10 ಆಯ್ತಾ? ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ A, ದಿಸ್ ಇಸ್ ದ ವ್ಯಾಲ್ಯೂ ಆಫ್ D. ಈಗ ಇದನ್ನ ಯೂಸ್ ಮಾಡ್ಕೊಂಡು ನೀವು S26 ನ ಮಾಡಬೇಕು. S26 ಅಂದ್ರೆ ಮೀನ್ಸ್ Sn ಈಕ್ವಲ್ಸ್ ಟು n by 2 2A ಪ್ಲಸ್ n ಮೈನಸ್ 1 ಇಂಟು D, ಕರೆಕ್ಟಾ? S26 ಈಕ್ವಲ್ಸ್ ಟು 26 divided by 2 A ಎಷ್ಟಿದೆಯಪ್ಪ, A is 10 ಪ್ಲಸ್ n ಎಷ್ಟಿದೆ, n is 26 ಮೈನಸ್ 1 ಇಂಟು D is 4. ನೋಡಿ 2 1s 2 3s 6, ಕರೆಕ್ಟಾ? S26 is equal to 13 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, 10 2s 20 ಪ್ಲಸ್ 26 ಮೈನಸ್ 1 is 25 ಇಂಟು 4, ಓಕೆನಾ? ಓಕೆ, S26 equals to 13, so 20 plus 25 4s 100, ಕರೆಕ್ಟಾ? ಓಕೆ, S26 is equal to 13, ಓಕೆ 120 ನಾ? ಸೊ 100 plus 20 is 120. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, S26 is equal to 0 ಹಂಗೆ ಬರ್ಕೊಳ್ಳಿ. 12 3s 36, 3 ಕ್ಯಾರಿ, 12 1s 12 plus 3 15. ಸೊ 1560. This is the sum of 26 terms. 26 ಟರ್ಮ್ಗಳ ಸಮ್ಮು. ಸೊ 1560 ಆಗಿರುತ್ತೆ. ಹಾಗೆ ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳುತ್ತೆ ನೋಡಿ, ಮ್ಯಾಥ್ಸ್ನ ನೀವು ವಿಡಿಯೋ ನೋಡ್ತಾ ಕೂತ್ಕೊಂಡು ಮ್ಯಾಥ್ಸ್ ನಾನು ಎಕ್ಸಾಮ್ನ ಪಾಸ್ ಆಗ್ತೀನಿ ಅನ್ನೋದೆಲ್ಲ ಸುಳ್ಳು. ಸೊ ನೀವು ಹಾಸಿಗೆ ಮೇಲೆ ಮಲ್ಕೊಂಡು ಕಾಲ ಹಿಂಗಡೆ ಅಲ್ಲಾಡಿಸ್ಕೊಂಡು ಮೊಬೈಲ್ ನೋಡ್ತಾರೆ, ಮ್ಯಾಥ್ಸ್ ಬರಲ್ಲ, ನಿದ್ದೆ ಬರುತ್ತೆ. ಸೊ ಹಂಗಾಗಿ ಮ್ಯಾಥ್ಸ್ನ ಮಾಡ್ಬೇಕಾದ್ರೆ ಒಂದು ಬುಕ್ನ ತಗಡಿ, ಪೇಪರ್ನ ತಗಡಿ, ಬರೀತೀರಿ. ನನಗಿಂತ ಫಾಸ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಬೇಕು, ವಿಡಿಯೋನ ಫಾಸ್ಟ್ ಆಗಿ ಇಟ್ಕೋಬೇಕು, ನೋಡಬೇಕು. ಇನ್ ಕೇಸ್ ನನ್ನ ವಿಡಿಯೋ ಫಾಸ್ಟ್ ಆಗ್ತಿದೆ ಅಂದ್ರೆ ಸ್ಲೋ ಇಟ್ಕೊಂಡು ನೋಡಿ, ಸ್ಲೋ ಆಗ್ತಿದ್ರೆ ಫಾಸ್ಟ್ ಇಟ್ಕೊಂಡು ನೋಡಿ, ಆಯ್ತಾ? ಓಕೆ, ಹಾಗಿದ್ರೆ ಸೆಕೆಂಡ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ನೋಡಿ, ಕ್ವಶನ್ ನೀವು ಅರ್ಥ ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕ್ವಶನ್ ಬಿಟ್ಟು ಮುಂದಕ್ಕೆ ಹೋಗೋದಲ್ಲ. ಸೊ ನಿಮ್ಗೆ ಡಿಫಿಕಲ್ಟ್ ಅಂತಿದೆ ಕ್ವಶನ್, ಅದನ್ನ ಲಾಸ್ಟ್ ಇಟ್ಕೋಬೇಡಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಕ್ವಶನ್ ಅರ್ಥ ಆಗ್ತಿದೆ ಅಂದ್ರೆ ಒಂದಲ್ಲ 3 ಸಲ ಓದಿ, ಕ್ವಶನ್ ಅರ್ಥ ಆಗುತ್ತೆ, ನಿಧಾನಕ್ಕೆ ಓದಿ. ನೋಡಿ, ದ ಸೆವೆಂತ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಅರ್ಥ ಏನು ನೋಡಪ್ಪ, ಸೆವೆಂತ್ ಟರ್ಮ್ A7 ಸೆವೆಂತ್ ಟರ್ಮ್ ಏನಾಗಿದೆ ಅಂತೆ ಈಸ್ 4 times 4ರಷ್ಟು. ಏನಕ್ಕೆ 4ರಷ್ಟು ನೋಡಿ, 4 times ಇಟ್ಸ್ ಸೆಕೆಂಡ್ ಟರ್ಮ್. ಸೊ 4 times ದಿ ಸೆಕೆಂಡ್ ಟರ್ಮ್ ಮತ್ತೆ, ಸೊ 2, ಕರೆಕ್ಟಾ? 4 times ಸೆಕೆಂಡ್ ಟರ್ಮ್. ಅಂಡ್ ನೋಡಿ, ಅಂಡ್ ಮುಂದೆ ಕೇಳ್ತಾರೆ 12th ಟರ್ಮ್, ಇದು ಸೆಕೆಂಡ್ ಕೇಸು. 12th ಟರ್ಮ್ ಏನಾಗಿದೆ ಅಂತೆ, 12th ಟರ್ಮ್ ಈಸ್ 2 more ಅಂತೆ, ಪ್ಲಸ್ 2 more ದೆನ್ ದಿ 3 times ಅನ್ನೋದ್ರಿಂದ 3ರಷ್ಟು. ಸೊ 3 ಅವರದ್ದು ಬ್ರಾಕೆಟ್ ಹಾಕಿ ಓಪನ್ ಮಾಡಬೇಕು. 3 times ದಿ ಫೋರ್ತ್ ಟರ್ಮ್, ಸೊ A4, ಕರೆಕ್ಟಾ? ಅರ್ಥ ನಾನು ಹೆಂಗ್ ಬರ್ದಿದ್ವಾ ನೋಡಿ, ಸೆವೆಂತ್ ಟರ್ಮ್ ಈಸ್ 4 times ಸೆಕೆಂಡ್ ಟರ್ಮ್. ಸೊ ದ 12th ಟರ್ಮ್ ಈಸ್ 2 more ದೆನ್ ದಿ 3 times ದಿ ಫೋರ್ತ್ ಟರ್ಮ್. ಈಗ ಎರಡು ಈಕ್ವೇಶನ್ ನೀವು ಸಾಲ್ವ್ ಮಾಡ್ಕೊಂಡು ನೀವು ಎಲಿಮಿನೇಷನ್ ಮಾಡಿ ಎ ಮತ್ತೆ ಡಿ ಮಾಡಿ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡುಹಿಡಿಯಬೇಕು. ಇದನ್ನ 2019 ಕೇಳಿದ್ದಾರೆ, ಓಕೆನಾ? ಮಾಡೋಣ ಅದನ್ನ. A7 ಹೆಂಗ್ ಬರೀತೀರಿ,
ಎ ಪ್ಲಸ್ 6d ಬರೀತೀರಿ ಕರೆಕ್ಟಾ. ಎ ಪ್ಲಸ್ 6d ಈಸ್ ಈಕ್ವಲ್ ಟು ಸೊ 4 ಇಂಟು ಎ ಪ್ಲಸ್ ಡಿ ಕರೆಕ್ಟಾ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಈಗ. ಎ ಪ್ಲಸ್ 6d ಈಕ್ವಲ್ಸ್ ಟು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ 4a ಪ್ಲಸ್ 4d ಕರೆಕ್ಟಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 6d ಆಸ್ ಇಸ್ ಬರ್ಕೊಳ್ಳಿ ಮೈನಸ್ 4d ಆಯಿತು. ಸೊ ಈಸ್ ಈಕ್ವಲ್ ಟು 4a ಮೈನಸ್ ಎ ಆಯಿತು ಕರೆಕ್ಟಾ. 6d ಅಂದರೆ 2dನಾ, 2d ಈಕ್ವಲ್ಸ್ ಟು 3a. ಸೊ 3a ಮೈನಸ್ 2d ಈಕ್ವಲ್ಸ್ ಟು 0. ಸೊ ದಿಸ್ ಇಸ್ ದ ಈಕ್ವೇಶನ್ ನಂಬರ್ 1. ಹೆಂಗೆ ಬರ್ದಾಗ ಆಯ್ತಾ. ಸೊ 3a ನೆಗೆಟಿವ್ ತಗೊಂಡೆ 2a ನೆಗೆಟಿವ್ ತಗೊಂಡೆ ಸಿಂಬಲ್ ಚೇಂಜ್ ಆಗಲ್ಲ. ಸೊ ಈಸ್ ಈಕ್ವಲ್ ಟು ಹೊರಗಡೆ ತಗೊಂಡೆ ಮೈನಸ್ 2d ಆಯಿತು ಈಕ್ವಲ್ಸ್ ಟು 0 ಆಯಿತು. ಈಕ್ವೇಶನ್ ನಂಬರ್ 1 ಆಯ್ತು. ಸೊ ಈಕ್ವೇಶನ್ ನಂಬರ್ 2ನ ಮಾಡೋಣ ಈಗ. ಈಕ್ವೇಶನ್ ನಂಬರ್ 2 ನೋಡಿ, a 12 ಹೆಂಗೆ ಬರ್ಕೊಳ್ತೀರಿ ಈಗ, a ಪ್ಲಸ್ 11d ಸೊ ಈಕ್ವಲ್ಸ್ ಟು 3 ಇಂಟು a ಪ್ಲಸ್ 3d ಸೊ ಪ್ಲಸ್ 2 ಕರೆಕ್ಟಾ. ಸೊ ಏನಾಯ್ತು ಈಗ, a ಪ್ಲಸ್ 11d ಸೊ ಈಕ್ವಲ್ಸ್ ಟು 3a ಪ್ಲಸ್ 3 3 is 9d ಸೊ ಪ್ಲಸ್ 2. ಈಗ ಎ ಟರ್ಮ್ ಒಂದು ಕಡೆ ಹಾಕೊಳ್ಳಿ ಈಗ ಅಷ್ಟೇ. ಎ ಟರ್ಮ್ ಒಂದು ಕಡೆ ಆಯಿತು ನೋಡಿ, 11d ಫಸ್ಟ್ ತಗೊಳ್ತೀನಿ. 11d ಮೈನಸ್ 9d ಒಳಗಡೆ ತಗೊಂಡೆ, ಲೆಫ್ಟ್ ಸೈಡ್ ತಗೊಂಡೆ. ಸೊ ಈಕ್ವಲ್ಸ್ ಟು 3a ಮೈನಸ್ ಎ ಸೊ ಪ್ಲಸ್ 2. ಆ ಕಡೆ ಇಂಟರ್ಚೇಂಜ್ ಮಾಡಿದೆ ಅಷ್ಟೇ. ಸೊ 11 ಅಲ್ಲಿ 9 ಅಂದ್ರೆ ಎಷ್ಟಪ್ಪ, 2d ಈಸ್ ಈಕ್ವಲ್ ಟು 2d ಈಕ್ವಲ್ಸ್ ಟು 2a ಪ್ಲಸ್ 2. ಸೊ ಈಗ ಅರೇಂಜ್ ಮಾಡ್ಕೊಳ್ಳೋಣ. 2a ಮೈನಸ್ 2d ಸೊ ಮೈನಸ್ ಓಕೆ ಈಸ್ ಈಕ್ವಲ್ ಟು 2 ಹಿಂಗೆ ತಗೋಣ. ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಹೋಯ್ತು ಮಾಡ್ಕೊಂಡಂತ. ಸೊ 2a ನೆಗೆಟಿವ್ ತಗೊಂಡೆ 2d ಕಡೆ ಬರುತ್ತೆ. ಸೊ ಏನಾಗುತ್ತೆ ಸಿಂಬಲ್ಲು ಅಲ್ಲಿ ಒಳಗಡೆ ಬಂದ ತಕ್ಷಣ ಚೇಂಜ್ ಆಯಿತು. ಸೊ 2a ಈಕ್ವಲ್ಸ್ ಟು 2d 2a ಮೈನಸ್ 2d ಈಕ್ವಲ್ಸ್ ಟು 2 ಆಯಿತು. ಈಕ್ವೇಶನ್ ನಂಬರ್ 2 ಆಯಿತು. ಈ ಎರಡು ಈಕ್ವೇಶನ್ ನಾವು ಎಲಿಮಿನೇಷನ್ ಮಾಡೋಣ. ಈಕ್ವೇಶನ್ ನಂಬರ್ 1 and 2 ಫ್ರಮ್ 1 and 2 ಏನಿದೆ 1 3a ಮೈನಸ್ 2d ಈಕ್ವಲ್ಸ್ ಟು 0. ನೆಕ್ಸ್ಟು 2a ಮೈನಸ್ 2d ಈಕ್ವಲ್ಸ್ ಟು 2. ಸೊ ನೋಡಿ ಏನಾಯ್ತು ಇಲ್ಲಿ ಸಿಂಬಲ್ ಚೇಂಜ್ ಮಾಡೋಣ ಈಗ. ಸೊ ಮೈನಸ್ಸು ಪ್ಲಸ್ಸು ಮೈನಸ್ ಸೊ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ಉಳಿತು, ಸೊ ಎ ಈಕ್ವಲ್ಸ್ ಟು ಮೈನಸ್ 2 ಆಯಿತು. ಎ ಈಸ್ ಈಕ್ವಲ್ ಟು ಮೈನಸ್ 2 ಕರೆಕ್ಟಾ. ಎ ಈಸ್ ಈಕ್ವಲ್ ಟು ಏನಂತಪ್ಪ ಮೈನಸ್ 2 ಆಯಿತು. ನೆಕ್ಸ್ಟ್ ಡಿ ಮಾಡೋಣ. ಇಲ್ಲಿ ಸ್ವಲ್ಪ ಇದಾಗಿದೆ ನೋಡಿ, ಎ ಇಲ್ಲಿ ಮೈನಸ್ 2 ಇದು ಮೈನಸ್ 2. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಫಾರ್ಮೇಷನ್ ಆಗುತ್ತೆ. ಸೊ ಅಲ್ಲಿ ಇಂಟರ್ಚೇಂಜ್ ಆಗುತ್ತಲ್ಲ ಪ್ಲಸ್. ಸೊ ಎ ಈಸ್ ಈಕ್ವಲ್ ಟು ಪ್ಲಸ್ 2. ಸೊ ಈಗ ತಗೊಂಡು ಈಕ್ವೇಶನ್ ನಂಬರ್ ಯಾವ್ದು ಒಂದು ಹಾಕೊಳ್ಳಿ. ಸೊ ದಟ್ ಇಸ್ ಈಕ್ವೇಶನ್ ಇದಕ್ಕೆ ಹಾಕೋಣ. ಸೊ 2a ಮೈನಸ್ ಡಿ ಸೊ ಈಕ್ವಲ್ಸ್ ಟು ಮೈನಸ್ 2. ಸೊ ಈಗ ಏನ ವ್ಯಾಲ್ಯೂಸ್ ಹಾಕಿ 2 to the 4 ಆಯ್ತಾ. ಸೊ ಮೈನಸ್ 2d ಈಕ್ವಲ್ಸ್ ಟು ಮೈನಸ್ 2. ಸೊ ಮೈನಸ್ 2d ಈಕ್ವಲ್ಸ್ ಟು ಮೈನಸ್ 2 ಮೈನಸ್ 4. ಸೊ ಮೈನಸ್ 2d ಈಕ್ವಲ್ಸ್ ಟು ಮೈನಸ್ 6 ಆಯಿತು. ಸೊ ಮೈನಸ್ ಕ್ಯಾನ್ಸಲ್, ಡಿ ಈಸ್ ಈಕ್ವಲ್ ಟು 2 3s ಆಯಿತು ಕರೆಕ್ಟಾ. ಡಿ ಈಸ್ ಈಕ್ವಲ್ ಟು 3 ಬಂತು. ಈಗ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಮಾಡೋಣ. ಸೊ ಏನು ಹೇಳುತ್ತೆ, ಸರಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ದಟ್ ಈಸ್ a1 a2 a3 ಮಾಡೋಣ. a1 ಅಂದರೆ ಏನಿಲ್ಲ ಫಸ್ಟ್ ಟರ್ಮ್, a ಏನಿದೆ ದಟ್ ಈಸ್ 2 ಓಕೆನಾ. a2 ಅಂದರೆ a ಪ್ಲಸ್ ಡಿ ದಟ್ ಈಸ್ 5. ನೆಕ್ಸ್ಟ್ a3 ಅಂದರೆ a ಪ್ಲಸ್ 2d ಸೊ 2 ಇಂಟು 3 to the 6 ಪ್ಲಸ್ 2 is 8 ಕರೆಕ್ಟಾ. ದಿಸ್ ಇಸ್ ದ ಎ ಪಿ ಟರ್ಮ್ಸ್. ಇಷ್ಟೇ ಈ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ನಾವು. ನೆಕ್ಸ್ಟ್ ಪ್ರಾಬ್ಲಮ್ ದ ರೇಷಿಯೋ ಆಫ್ ನೋಡಿ, ದ ರೇಷಿಯೋ ಆಫ್ 11th and 18th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 11th ಟರ್ಮ್ ನೋಡಿ, 11th ಟರ್ಮ್ ಹೆಂಗೆ ಬರೀತೀರಪ್ಪ ನೋಡಿ, a11 ರೇಷಿಯೋ ತಿಳಿದ್ರೆ ಈಸ್ಟು a18 ಈಕ್ವಲ್ಸ್ ಟು 2:3 ಕರೆಕ್ಟಾ. ಸೊ ಇದನ್ನ ಹೆಂಗೆ ಬರ್ಕೊತೀವಿ ನೋಡಿ, a ಪ್ಲಸ್ 10d ಡಿವೈಡ್ ಬೈ a ಪ್ಲಸ್ 17d ಈಕ್ವಲ್ಸ್ ಟು 2/3 ಅಂತ ಬರ್ಕೊಂಡ್ರಿ ಕರೆಕ್ಟಾ. ಸೊ ಇದನ್ನ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು ನೋಡಿ, 3a ಪ್ಲಸ್ 30d ಸೊ ಈಕ್ವಲ್ಸ್ ಟು 2a ಪ್ಲಸ್ 17 2s 34d ಆಯ್ತಾ. ಸೊ ಈಗ ಎ ಟರ್ಮ್ ಕಡೆ ತಾಡಿ ಈಗ 3a ಮೈನಸ್ 2a ಈಕ್ವಲ್ಸ್ ಟು 34d ಮೈನಸ್ 3d ಆಯ್ತು ಕರೆಕ್ಟಾ. ಸೊ ಈಗ 3a ಮೈನಸ್ 2a ಅಂದರೆ ಎ ಈಕ್ವಲ್ಸ್ ಟು 34 ಅಲ್ಲಿ 30 ಹೋದರೆ ದಟ್ ವಿಲ್ ಬಿಕಮ್ 4d ಕರೆಕ್ಟಾ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ. ಈಕ್ವೇಶನ್ ನಂಬರ್ 1. ಈಗ ಇದನ್ನ ತಗೊಂಡು ಯೂಸ್ ಮಾಡ್ಕೊಂಡು ನೀವು ಸೆಕೆಂಡ್ ಈಕ್ವೇಶನ್ ಮಾಡಬೇಕು. ಸೆಕೆಂಡ್ ಈಕ್ವೇಶನ್ ಏನಿರುತ್ತೆ, ಫೈಂಡ್ ದ ರೇಷಿಯೋ ಆಫ್ 5th and 21st ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ದ ರೇಷಿಯೋ ಆಫ್ ದಿ ಸಮ್ ಆಫ್ ನೆಕ್ಸ್ಟ್ ಹೇಳ್ಬೇಕಾರದು ನೋಡಿ. ಈಗ ಫೈಂಡ್ ದ ರೇಷಿಯೋ ಕಂಡುಬೇಕಂತ ಯಾವುದು, ರೇಷಿಯೋ ಆಫ್ 5th ಟರ್ಮ್ ಅಂಡ್ ರೇಷಿಯೋ ಆಫ್ a21st ಕರೆಕ್ಟಾ. ಇದೇನು ಬರ್ಕೊಳ್ತೀವಿ ನೋಡ್ರಪ್ಪ, a5
ಡಿವೈಡ್ ಬೈ A21 ಅಂತ ಬರ್ಕೊತೀರಾ. ಓಕೆ, ಸೊ A5 ಹೆಂಗೆ ಬರ್ಕೊಳ್ತೀರಿ, A ಪ್ಲಸ್ 4D ಡಿವೈಡ್ ಬೈ A ಪ್ಲಸ್ 20D ಆಯ್ತಾ. ಸೊ ಈಗ ನಮಗೆ A ಅದ್ರ ವ್ಯಾಲ್ಯೂ ಗೊತ್ತು. A ಅಂದರೆ ಎಷ್ಟು, 4D ಕರೆಕ್ಟಾ. ಸೊ 4D ಪ್ಲಸ್ 4D ಡಿವೈಡ್ ಬೈ, ಸೊ 4D ಪ್ಲಸ್ 20Dನ. ಸೊ 4D ಎಷ್ಟು, 8D ಡಿವೈಡ್ ಬೈ 24D ಆಯ್ತು. ಸೊ D get cancel, 8 1s 8 3s ಆಯ್ತಾ. ಸೊ ದ ರೇಷಿಯೋ ವಿಲ್ ಬಿಕಮ್ 1:3 ರೇಷಿಯೋ. ಸೊ A5 is to A21 ಅಂದ್ರೆ the fifth term, the ratio of fifth term and 21st term is 1:3 ಆಯ್ತು. ಓಕೆ, ಈಗ ನಾವು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದ್ರೆ ಫೈಂಡ್ ದ ರೇಷಿಯೋ ಮಾಡ್ಬೇಕಂದ್ರೆ ರೇಷಿಯೋ ಅಂತ ಕೇಳಿದ್ರಿಂದ ಅದನ್ನ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದ್ರೆ S5 ಮಾಡಿ ಫಸ್ಟ್. S5 is equal to, ಸೊ S ಏನ್ ಹೇಳುತ್ತೆ, ಸೊ 5/2 into 2A. A is 2A ಪ್ಲಸ್ ಓಕೆ N ಅಂದ್ರೆ 5 minus 1 into D ಕರೆಕ್ಟಾ. ಸೊ ಇದು A5 ಟರ್ಮ್. ಈಗ ಹಂಗೆ A21 ಮಾಡ್ಬೇಕು ನೀವು. A21 ನೋಡಿ, ಸಾರಿ ಸಮ್ ಆಫ್ S21 ಮಾಡೋಣ. S21 is equal to, ಸೊ 21 divided by 2, ಸೊ 2 into A ಪ್ಲಸ್ N ಅಂದ್ರೆ 21 minus 1 into D ಕರೆಕ್ಟಾ. ಓಕೆ, S5 equals to 5 divided by 2, ಸೊ 2A ಪ್ಲಸ್ 4D ಕರೆಕ್ಟಾ. 5 minus 1 is 4D. ಸೊ ಇದು ಅಷ್ಟೇ ಸೇಮ್ ನೋಡಿ. S21 equals to 21 divided by 2, ಸೊ ಇಂಟು 2A ಪ್ಲಸ್ 21 minus 1 is 20Dನ. ಇವೆರಡರಲ್ಲಿ ಏನು ಕಾಮನ್ ತೆಗಿದ್ರಪ್ಪ, ಇವೆರಡರಲ್ಲಿ ಏನು ಕಾಮನ್ ತೆಗಿ, 2 ಕಾಮನ್ ತೆಗಿದ್ರಾ. S5 equals to, ಸೊ 5/2 ಇಂಟು 2 ಕಾಮನ್ ತೆಗೆದ್ರೆ ಸೊ ಏನು ಉಳಿತು, A ಪ್ಲಸ್ 2D ಉಳಿತಾ. ಸೊ ಈಗ 2 ಗೆಟ್ ಕ್ಯಾನ್ಸಲ್ ಆಯ್ತು. ಸೊ ಉಳಿದು ಏನು ಉಳಿತು, S5 equals to, ಸೊ 5 ಇಂಟು A ಪ್ಲಸ್ 2D ಉಳಿತು ಕರೆಕ್ಟಾ. ಸೊ S5 equals to 5 ಇಂಟು A ಅಂದರೆ ನಮ್ಗೆ ಗೊತ್ತು 4D ಪ್ಲಸ್ 2D ಉಳಿತು. ಸೊ ಈಗ ಏನಾಯ್ತು, S5 equals to 5, ಸೊ 4D ಪ್ಲಸ್ 2D is 6D ಆಯ್ತು. 6D ಕರೆಕ್ಟಾ, 6D. ಸೊ ಈಗ ನೆಕ್ಸ್ಟ್ ಈ ಕಡೆ ಮಾಡ್ಕೊಳ್ಳೋಣ. ಈಗ S21 equals to 21 divided by 2, ಇವೆರಡರಲ್ಲಿ ಏನು ಕಾಮನ್ ತೆಗಿತಾರೆ, 2 ಕಾಮನ್ ತೆಗೆದ್ರೆ ದಟ್ ಈಸ್ A ಪ್ಲಸ್ 10D ಆಯ್ತಾ. A ಪ್ಲಸ್ 10D, ಈ 2 ಕ್ಯಾನ್ಸಲ್ ಆಯ್ತು. ಉಳಿದೇನು ಉಳಿತು, S21 is equal to 21, ಸೊ A ಪ್ಲಸ್ 10D ಆಯ್ತು. ರೈಟಾ. A ಪ್ಲಸ್ 10D ಆಯ್ತು. ಸೊ ಈಗ S21 equals to 21 ಇಂಟು A ಅಂದ್ರೆ ವ್ಯಾಲ್ಯೂ ಎಷ್ಟು, 4D ಪ್ಲಸ್ 10D. ಸೊ ಕೂಡಿಸ್ಕೊಳ್ಳಿ ಈಗ. S21 equals to 21, ಸೊ ದಟ್ ಈಸ್ 14D ಆಯ್ತಾ, 14D ರೈಟ್. ಈಗ ನಮಗೆ ಬೇಕಾದೇನು, ರೇಷಿಯೋ ಆಫ್ ಸಮ್ ಆಫ್ ರೇಷಿಯೋ ಕೇಳಿದ್ದೇನೆ ಯಾವ್ದನ್ನ, S5 is to S21. ಸೊ ಇದನ್ನ ವ್ಯಾಲ್ಯೂಸ್ ತಗೊಳ್ಳೋಣ ಈಗ. S5 by S21 equals to ಎಷ್ಟು ಬಂದಿದೆಯಪ್ಪ, 5 of 6D divided by, ಸೊ 21 into 14D ಕರೆಕ್ಟಾ. 21 into 14D. ಸೊ ಯಾವ್ದಾದ್ರು ಹೋಗುತ್ತಾ, ಅದು ನೋಡಿ 2 3s ಹೋಗುತ್ತೆ, 2 7s ಹೋಗುತ್ತೆ. ಓಕೆ, ನೆಕ್ಸ್ಟ್ ಯಾವ್ದು ಹೋಗುತ್ತೆ, 3 1s 3 7s ಹೋಗುತ್ತೆ. ಸೊ ವಾಟ್ ವಿಲ್ ಬಿ ದ ಆನ್ಸರ್, 5 by, ನೋಡಿ D get cancel, 5/49. ಸೊ ದ ರೇಷಿಯೋ ವಿಲ್ ಬಿ 5:49. ಯಾವ್ದ್ರದ್ದು, S5 is to S21 equals to 5:49. This is the ratio of sum of the first 5 terms and first 21st term. ಅರ್ಥ ಆಯ್ತಾ ನೋಡಿ. ಬೇಜಾರು ಮಾಡ್ಕೋಬಾರ್ದು. ಮ್ಯಾಥ್ಸ್ನ ಮಾಡ್ಬೇಕಾದ್ರೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಬುಕ್ ಇಟ್ಕೊಂಡು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಹಾಗೆ ಬಂದು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಸಮ್ ಆಫ್ ದಿ ಫಸ್ಟ್ 4 ಟರ್ಮ್ಸ್ ನೋಡಿ. ಸಮ್ ಆಫ್ ದಿ ಫಸ್ಟ್ 4 ಟರ್ಮ್ಸ್ ಅಂತೆ ಹೇಗೆ ಬರ್ಕೋತೀರಿ, S4 ಕರೆಕ್ಟಾ. S4 is equal to ಎಷ್ಟಿದೆ ಅಂತೆ, 38 ಇದೆ ಕರೆಕ್ಟಾ. ನೆಕ್ಸ್ಟ್ ದ ಸಮ್ ಆಫ್ 7 ಟರ್ಮ್ ಇಸ್, ನೋಡಿ ಸಮ್ ಆಫ್ 7 ಟರ್ಮ್ಸ್ ನ ಕೂಡಿಸಿದ್ರೆ ನಮಗೆ ಸೊ 98 ಬರುತ್ತಂತೆ. ಸೊ ಈಗ ಇದನ್ನ ನೀವು ಯಾವ ಟು ಐಡೆಂಟಿಫೈ ಫಸ್ಟ್ ಟರ್ಮ್ ಎ ಕಂಡಿಡಬೇಕು ಮತ್ತೆ ಡಿ ಕಂಡಿಡಬೇಕು. ಮಾಡೋಣ ಈಗ. ಇದರ ಪ್ರಿಪರೇಟರಿ 2023 ಕೇಳಿದ್ರೆ ಓಕೆ, SN ಫಾರ್ಮುಲಾ ಹಾಕೋಣ ಈಗ. ಬಟ್ SN ಫಾರ್ಮುಲಾ ಏನಿರುತ್ತೆ, ಸೊ SN is equal to n/2 into 2A plus n minus 1 into D ಕರೆಕ್ಟಾ. ಓಕೆ, ಈಗ ಇದನ್ನ ಹಾಕೋಣ. SN ಅಂದ್ರೆ ವ್ಯಾಲ್ಯೂ ಎಷ್ಟು, 38 ಕರೆಕ್ಟಾ. n ಅಂದ್ರೆ ದಟ್ ಈಸ್ 4/2, ಸೊ 2 into A
ಪ್ಲಸ್ n ಅಂದರೆ ದಟ್ ಈಸ್ n ಈಸ್ 4 ಮೈನಸ್ 1 4 ಮೈನಸ್ 1 ಇಂಟು ಡಿ ರೈಟಾ. ಸೊ ಈಗ ನೋಡಿ 2 ಕ್ಯಾನ್ಸಲ್ ಆಯಿತು, 2 2s ಹೋಯ್ತು. ಸೊ 3a 38 ಈಸ್ ಈಕ್ವಲ್ ಟು 2 ಇಂಟು 2 ಪ್ಲಸ್ 3d 2 ಪ್ಲಸ್ 3d. ಸೊ 38 ಈಕ್ವಲ್ಸ್ ಟು 2 ಟು 4a ಪ್ಲಸ್ 3 ಟು 6d. ಸೊ ಈಗ ಇದನ್ನ ಎಲ್ಲ ಈಕ್ವೇಶನ್ ನಾವು 2 ಇಂದ ಡಿವೈಡ್ ಮಾಡೋಣ, ಡಿವೈಡ್ ಬೈ 2 ಇಂದ ಡಿವೈಡ್ ಆಗುತ್ತೆ, ಡಿವೈಡ್ ಮಾಡೋಣ. ಸೊ 2 how much 38 90 ಜನ 2 2s 4 ಪ್ಲಸ್ 2 3s 6 ಈಕ್ವೇಶನ್ ನಂಬರ್ 1 ಆಯ್ತು ಕರೆಕ್ಟಾ. ಈಗ ಇದನ್ನ ಇದೇ ತರ ಮಾಡ್ಕೊಳ್ಳೋಣ. ಈಗ ಇದನ್ನು ಇದೇ ತರ ಮಾಡ್ಕೊಳ್ಳೋಣ. ಸೊ S7 ನೋಡಿ ಸೇಮ್ Sn ಈಸ್ ಈಕ್ವಲ್ ಟು n ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಕರೆಕ್ಟಾ. ಸೊ Sn ಅಂದ್ರೆ ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 98 ಇದೆಯಾ. ಸೊ ಈಸ್ ಈಕ್ವಲ್ ಟು n ಅಂದರೆ 7 ಬೈ 2, ಸೊ ಇಂಟು 2a ಪ್ಲಸ್ 7 ಮೈನಸ್ 1 ಈಸ್ 6d, 7 ಮೈನಸ್ 1 ಈಸ್ 6d ಆಯಿತು ಕರೆಕ್ಟಾ. ಸೊ ಈಗ ಇವೆರಡರಲ್ಲೂ ಏನು ಕಾಮನ್ ತೆಗಿತೀರಪ್ಪ, ಇವೆರಡರಲ್ಲೂ 2 ಕಾಮನ್ ತೆಗಿಬೋದಾ. ಸೊ ದಟ್ ಈಸ್ 98 ಈಕ್ವಲ್ಸ್ ಟು 7 ಬೈ 2 ಇಂಟು 2. ಸೊ ವಾಟ್ ವಿಲ್ ಬಿ ಕಾಮನ್, a ಪ್ಲಸ್ 2 ಓಮಸ್ 2 3s 6 ಕರೆಕ್ಟಾ. ಈ 2 ಕ್ಯಾನ್ಸಲ್ ಆಯಿತು. ಏನು ಉಳಿತು ಈಗ ನೋಡಿ, ಏನು ಉಳಿತು, ದಟ್ ಈಸ್ 98 ಈಕ್ವಲ್ಸ್ ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈಗ 7a ಪ್ಲಸ್ 7 3s 21 ಡಿ ಉಳಿತು. ಸೊ ಈ ಈಕ್ವೇಶನ್ ಪೂರ್ತಿ 7 ಇಂದ ಡಿವೈಡ್ ಮಾಡಿ. ಈಗ 7 ಇಂದ ಏನಾಯ್ತು, 7 ಓಮಸ್ 98, 7 14s 7 98 ಕರೆಕ್ಟಾ. ಸೊ ಈಕ್ವಲ್ಸ್ ಟು, ಸೊ 7 1s, ಸೊ a ಪ್ಲಸ್ 7 3s ಡಿ. ಸೊ ಈಕ್ವೇಶನ್ ನಂಬರ್ 2. ಈಗ ಈ ಈಕ್ವೇಶನ್ ನಂಬರ್ 1 ಮತ್ತು 2 ಎರಡನ್ನೂ ನೀವು ಕಂಬೈನ್ ಮಾಡಿ ಎಲಿಮಿನೇಷನ್ ಮಾಡಿ. ನೋಡಿ ಏನಾಯ್ತು, 19 ಈಕ್ವಲ್ಸ್ ಟು 2a ಪ್ಲಸ್ 3d ಕರೆಕ್ಟಾ. ಇನ್ನೊಂದು ಸೊ 14 ಈಕ್ವಲ್ಸ್ ಟು ಸೊ a ಪ್ಲಸ್ 3d ಕರೆಕ್ಟಾ. ಈಗ ಸಿಂಬಲ್ ಚೇಂಜ್ ಮಾಡೋಣ, ಮೈನಸ್ 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 3d ಕ್ಯಾನ್ಸಲ್ ಆಯಿತು, ಉಳಿದು ಏನು ಉಳಿತು, a ಉಳಿತು. ಸೊ 19 and 14 ಅಂದರೆ 5 ಉಳಿತು. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ a ವ್ಯಾಲ್ಯೂ ಬಂತಾ. ಇದು ತಗೊಂಡೋಗಿ ಒಂದು ಈಕ್ವೇಶನ್ಗೆ ಹಾಕಿ, ದಟ್ ಈಸ್ 14 ಈಕ್ವಲ್ಸ್ ಟು a ಪ್ಲಸ್ 3dನ. ಸೊ 14 ಈಕ್ವಲ್ಸ್ ಟು a ಈಸ್ 5 ಪ್ಲಸ್ 3d. ಸೊ ಈಗ 5 ಹೊರಡೆ ಆ ಕಡೆ, 14 ಮೈನಸ್ 5 ಈಕ್ವಲ್ಸ್ ಟು 3d. 14 and 5 ಆದರೆ 9 ಈಕ್ವಲ್ಸ್ ಟು 3d. ಸೊ 3 3s 9, ಸೊ d ಈಸ್ ಈಕ್ವಲ್ ಟು 3. d is equal to 3 ಬಂತು. This is the value of a first term and the value of common difference d is 3. ಅರ್ಥ ಆಯ್ತಾ. ಹಾಗಾದ್ರೆ ನೆಕ್ಸ್ಟ್ ಈಗ ನೋಡಿ 3 ಮಾರ್ಕ್ಸ್ ಕ್ವಶನ್ಸ್ ಇಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ 4 ಮಾರ್ಕ್ಸ್ ಕ್ವಶನ್ ನಾನು ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಹಾಕಿರ್ತೀನಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಪಾಸ್ ಮಾಡಿ, ಮತ್ತೆ ಇದನ್ನು ಪಿ ಡಿ ಎಫ್ ಹಾಕಿ ಅಂತ ಹೇಳಿ PDF ಮಾಡಿಲ್ಲ ನಾನು. ಸೊ ಕ್ವಶನ್ಸ್ ಅಪ್ಲಿಕೇಶನ್ ಕ್ವಶನ್ಸ್ ಏನಾದ್ರು ಕೇಳಿದರೆ ಪ್ರೀವಿಯಸ್ ಇಯರ್ ಅಲ್ಲಿ ಮತ್ತೆ ಏನಾದ್ರು ಕೇಳ್ಬೋದು, ಆ ಅನಾಲಿಸಿಸ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನ ಮಾಡಿದ್ದೀನಿ. ಸೊ ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ ಆದರೆ, ನನಗಿಂತ ವೇಗವಾಗಿ ನೀವು ಆನ್ಸರ್ ಮಾಡಿದೆ ಆದರೆ, ಯು ಆರ್ ಪರ್ಫೆಕ್ಟ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅರ್ಥ ಆಯ್ತಾ. ಈಗ ಹಾಗಿದ್ರೆ ಡೈರೆಕ್ಟ್ ನಾವು 4 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಸಮ್ ಆಫ್ ನೋಡಿ ಏನು ಕೊಡ್ತದೆ, ಸಮ್ ಆಫ್ ಫೋರ್ತ್ ನೋಡಿ, ಸಮ್ ಆಫ್ ಫೋರ್ತ್ ಟರ್ಮ್ ಮತ್ತೆ ಏಯ್ತ್ ಟರ್ಮ್ ನ ಕೂಡಿಸಿದ್ರೆ ನಮಗೆ ಎಷ್ಟು ಬರ್ತದೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ದಟ್ ಈಸ್ 24 ಬರ್ತಂತೆ. ಮತ್ತೆ ಸಮ್ ಆಫ್ ಸಿಕ್ಸ್ತ್ 6ನೇ ಟರ್ಮ್ ಮತ್ತೆ 10ನೇ ಟರ್ಮ್ ನ ಕೂಡಿಸಿದ್ರೆ ನಮಗೆ 44 ಬರ್ತಂತೆ. ಹಾಗಾದ್ರೆ ನಾವು ಫೈಂಡ್ ದ ಫಸ್ಟ್ ತ್ರೀ ಟರ್ಮ್ಸ್ ನ ಕಂಡಿಬೇಕಂತೆ. ಓಕೆ, ಹಾಗಿದ್ರೆ ಇದೇನಂತ ಬರ್ಕತ್ತೆ ನೋಡಿ, ಸಮ್ ಅಂತ ಹೇಳ್ತಾರೆ. ಸಮ್ ಅಂತ ಹೇಳಿದ್ರೆ ಎಸ್ ಅಂತ ಹಾಕ್ಬಿಡ್ದಲ್ಲ, ಸಮ್ ಆಫ್ ಯಾವ್ದಾದ್ರು ಕೂಡಿಸಿದ್ರೆ 4ನೇ ಟರ್ಮ್ ಮತ್ತೆ 8ನೇ ಟರ್ಮ್ ನ ಕೂಡಿಸಿದ್ರೆ 4ನೇ ಟರ್ಮ್ ಹೆಂಗ್ ಬರ್ಕೈತ್ರಪ್ಪ, ಸೊ A4 ಪ್ಲಸ್ ಸಮ್ ಅಂತ ಹೇಳಿದ್ರೆ ಪ್ಲಸ್, ಸೊ ಮತ್ತೆ A8 ಇಷ್ಟು ಎರಡನ್ನು ಕೂಡಿಸಿದ್ರೆ, ಇವೆರಡನ್ನ ಮಾತ್ರ ಕೂಡಿಸಿದ್ರೆ ನಮಗೆ 24 ಬರುತ್ತಂತೆ ಕರೆಕ್ಟಾ. ಓಕೆ, ಇದೊಂದು ಕೇಸ್. ನೆಕ್ಸ್ಟ್ ಕೇಸ್ ಏನ್ ಹೇಳ್ತಾನೆ, ಸಮ್ ಆಫ್ 6ನೇ ಟರ್ಮ್ ಮತ್ತೆ 10ನೇ ಟರ್ಮ್ ನ ಕೂಡಿಸಿದ್ರೆ ಸಮ್ ಆಫ್ S10 ದಟ್ ವಿಲ್ ಬಿ ವಾಟ್ 44 ಕರೆಕ್ಟಾ. ಓಕೆ, ಹಾಗಾದ್ರೆ ನಾವು ಫಸ್ಟ್ 3 ಟರ್ಮ್ಸ್ ಅಂದ್ರೆ T1 T2 T3 ಮಾಡಬೇಕು. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ A4 ಹೆಂಗ್ ಬರ್ಕತ್ರಿ, A ಪ್ಲಸ್ 3D ಸೊ ಪ್ಲಸ್ A ಪ್ಲಸ್ 7D ಈಕ್ವಲ್ಸ್ ಟು 24 ಕರೆಕ್ಟಾ. ಸೊ A ಎಷ್ಟಿದೆ, 2A ಪ್ಲಸ್ 10D ಸೊ ಈಕ್ವಲ್ಸ್ ಟು 24, ಈ 24 ಆಯ್ತು ಕರೆಕ್ಟಾ. ಸೊ ಈಗ ಇದು ಯಾವ್ದು ಡಿವೈಡ್ ಆಗುತ್ತಪ್ಪ, ಇಟ್ ಇಸ್ ಕಂಪ್ಲೀಟ್ ಡಿವೈಡ್ ವಿತ್ 2 ಡಿವೈಡ್ ಆಗುತ್ತಾ. ಓಕೆ, 2 ಮಸ 2 1s, ಸೊ A ಪ್ಲಸ್ 2 5s D. ಓಕೆ, 2 12s. ಸೊ ದಿಸ್ ಈಕ್ವೇಶನ್ ನಂಬರ್ 1 ಆಯ್ತು ಕರೆಕ್ಟ್. ಈಗ ಇದೇ ತರ ಇದನ್ನು ಮಾಡ್ಕೊಳ್ಳೋಣ. ನೋಡಿ 6D 6 A6 ಹೆಂಗ್ ಬರ್ಕೊಳ್ತೀರಪ್ಪ, A ಪ್ಲಸ್ 5D ಸೊ ಪ್ಲಸ್ A ಪ್ಲಸ್ 10D ಅಂದ್ರೆ A ಪ್ಲಸ್ 9D ಈಕ್ವಲ್ಸ್ ಟು 44. ಸೊ ದಟ್ ಈಸ್ 2A ಪ್ಲಸ್ ದಟ್ ಈಸ್ 14D ನ 14D
ಈಕ್ವಲ್ಸ್ ಟು 44. ಇದು ಕೂಡ ಈಕ್ವೇಶನ್ ಯಾವ್ದನ್ನ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಮಾಡಿ ಈಗ. ಸೊ ದಟ್ ಈಸ್ a ಪ್ಲಸ್ 7d ಈಕ್ವಲ್ಸ್ ಟು 22. ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಈಗ ಎರಡು ಈಕ್ವೇಶನ್ ಸೇರಿಸಿ ಎಲಿಮಿನೇಷನ್ ಮಾಡೋಣ. ದಟ್ ಈಸ್ ನೋಡಿ a ಪ್ಲಸ್ 5d ಈಕ್ವಲ್ಸ್ ಟು 12, ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 2 ಏನಿರುತ್ತೆ, a ಪ್ಲಸ್ 7d ಈಕ್ವಲ್ಸ್ ಟು 22. ಈಗ ಸಿಂಬಲ್ ಚೇಂಜ್ ಮಾಡಿ. ಸೊ ಮೈನಸ್ಸು ಮೈನಸ್ಸು ಮೈನಸ್ಸು, ಸೊ a ಕ್ಯಾನ್ಸಲ್. ಸೊ ಮೈನಸ್ 2d ಈಕ್ವಲ್ಸ್ ಟು ನೋಡಿ 22 ಅಂದರೆ ದಟ್ ಈಸ್ 10 ಮೈನಸ್ 10. ಸೊ ಡಿ ಮೈನಸ್ ಮೈನಸ್ ಕ್ಯಾನ್ಸಲ್, ಡಿ ಈಸ್ ಈಕ್ವಲ್ ಟು 2 1 2 5 ಬಂತು. ಸೊ ಡಿ ಈಸ್ ಈಕ್ವಲ್ ಟು 5 ಬಂತು. ಸೊ ಇದು ತಗೊಂಡೋಗಿ ಒಂದು ಈಕ್ವೇಶನ್ಗೆ ಹಾಕಿ. ದಟ್ ಈಸ್ ಸೊ a ಪ್ಲಸ್ 5 ಇಂಟು ಡಿ ಈಸ್ 5 ಈಸ್ ಈಕ್ವಲ್ ಟು 12. ಸೊ a ಈಕ್ವಲ್ಸ್ ಟು 12 ಮೈನಸ್ 5 5 25 ಆಗಿರುತ್ತೆ, ಈ ಕಡೆ 25. ಸೊ a ಈಕ್ವಲ್ಸ್ ಟು 13 ಮೈನಸ್ 13. ದಿಸ್ ದ ವ್ಯಾಲ್ಯೂ ಆಫ್ a. ಈಗ ನೀವು ಕಂಡುಬೇಕಾದ್ರೇನು, ಫಸ್ಟ್ 3 ಟರ್ಮ್ಸ್ ಹೇಳಿದ್ದೇನೆ. ಫಸ್ಟ್ 3 ಟರ್ಮ್ಸ್ ಅಂದರೆ ದಟ್ ಈಸ್ a1 ಮಾಡಬೇಕು, a2 ಮಾಡಬೇಕು, a3 ಮಾಡಬೇಕು. ಸೊ a1 ಅಂದರೆ ದಟ್ ಈಸ್ a ಈಸ್ ಮೈನಸ್ 13. ಸೊ a2 ಅಂದರೆ a ಪ್ಲಸ್ ಡಿ ನ ಮಾಡಬೇಕು, a ಈಸ್ ಮೈನಸ್ 13 ಪ್ಲಸ್ ಡಿ ಈಸ್ 5. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸೊ 13 5 ಹೋದ್ರೆ ದಟ್ ಈಸ್ 8. 13 5 ಹೋದ್ರೆ 8. ಓಕೆ, ನೆಕ್ಸ್ಟ್ a ಪ್ಲಸ್ 2d ಮಾಡಬೇಕು. ದಟ್ ಈಸ್ a ಅಂದರೆ ಮೈನಸ್ 13 ಪ್ಲಸ್ 2d ಅಂದರೆ 2 5 10 ಆಗುತ್ತೆ. ಸೊ ಮೈನಸ್ ನಮಗೆ ಎಷ್ಟು ಬರುತ್ತೆ, 3 ಬರುತ್ತಾ, ಮೈನಸ್ 3. ಇದು ಕೂಡ ಮೈನಸ್ 8. ಸೊ ಮೈನಸ್ 13. ಸೊ ದಿಸ್ ಆರ್ ದಿ APs. ಮೈನಸ್ ವಾಟ್ ಇಸ್ ಮೈನಸ್ 13, ಮೈನಸ್ 8, ಮೈನಸ್ 3. ಸೊ ದಿಸ್ ಆರ್ ದ APs. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಇದು 2024 ಮಾಡಲ್ ಪೇಪರ್. 2023 ಕೇಳಿದ್ರೆ 24 ಕೇಳ್ಬಿಟ್ಟ ಎಕ್ಸಾಮ್ ಅಲ್ಲಿ. ನೀವು ಅದಕ್ಕೆ ಮಾಡಲ್ ಪೇಪರ್, ಆನ್ಯುವಲ್ ಎಕ್ಸಾಮು, ಮತ್ತೆ ಸ್ಟೇಟ್ ಲೆವೆಲ್, ಈ ಯಾವ ಕ್ವಶನ್ಸ್ ಬಿಡಬಾರ್ದು. ಅನಾಲಿಸಿಸ್ ಮಾಡಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಬಟ್ ನೋಡಿದ್ರೆ 23 ಅಲ್ಲಿ ಮಾಡಲ್ ಪೇಪರ್ ಏನ್ ಕ್ವಶನ್ ಕೇಳಿದ, ಎಕ್ಸಾಕ್ಟ್ ಕ್ವಶನ್ ತೆಗೆದುಬಿಟ್ಟು ನಿಮಗೆ ಆನ್ಯುವಲ್ ಎಕ್ಸಾಮ್ ಕೇಳ್ಬಿಟ್ಟ. ಸೇಮ್ ಒಂದೇ ಒಂದು ಕ್ವಶನ್ ಆ ಕಡೆ ಏನು ಚೇಂಜಸ್ ಮಾಡಿಲ್ಲ. ಸೊ ಹಂಗಾಗಿ ಮಾಡಲ್ ಪೇಪರ್ ನೀವು ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಈಗ ದ ಸಮ್ ಆಫ್ ಫಸ್ಟ್ ನೋಡಿ, ಇದೇ ಕ್ವಶನ್ ಸೇಮ್ ಕ್ವಶನ್ ಕೇಳಿದ್ರೆ 24 ಅಲ್ಲಿ. ಸೊ ಹಂಗಾಗಿ ಮಾಡಲ್ ಪೇಪರ್ನ ಬಿಡಕ್ಕೆ ಹೋಗ್ಬಿಡಿ. ಓಕೆ ನೋಡಿ, ಸಮ್ ಆಫ್ ನೋಡಿ ಏನ್ ಹೇಳ್ತಾರೆ, ಸಮ್ ಆಫ್ nth ಟರ್ಮ್ ಆಫ್ ಪ್ರೋಗ್ರೆಷನ್ ಇಸ್ 222 ಅಂತೆ. ಅಂದ್ರೆ ಎನ್ ಇಸ್ ಈಕ್ವಲ್ ಟು 222. ಕರೆಕ್ಟಾ? ನೆಕ್ಸ್ಟ್ ದ ಸಮ್ ಆಫ್ ಫಸ್ಟ್ n-1 ಟರ್ಮ್, ದಟ್ ಈಸ್ ಎಸ್ ಆಫ್ n-1 ಟರ್ಮ್ ಎಷ್ಟಿದೆ ಅಂತೆ, ದಟ್ ಈಸ್ 187 ಇದೆ ಅಂತ. 187. ದಟ್ ಈಸ್ ನೋಡಿ, ಫೈಂಡ್ ದ ಫಸ್ಟ್ ಟರ್ಮ್ ಅಂದ್ರೆ ಎ ಕಂಡುಬೇಕಂತೆ. ಎ ಆಲ್ರೆಡಿ ಕೊಟ್ಟಿದ್ದಾನೆ. ಓಕೆ, ಎ ಇಸ್ ಈಕ್ವಲ್ ಟು ನಿಮಗೆ 2 ಕೊಟ್ಟಿದ್ದಾರೆ. ಓಕೆ, ನೀವು ಡಿ ಮಾಡ್ಕೋಬೇಕು ಮತ್ತೆ ಎ ಎನ್ ಮಾಡ್ಕೋಬೇಕು. ಇಷ್ಟು ಮಾಡ್ಬಿಟ್ಟು ಟರ್ಮ್ಸ್ ಕಂಡ್ರೆ ಮುಗಿದೋಯ್ತು ಅಷ್ಟೇ. ಈಗ ಫಸ್ಟು ಎ ಎನ್ ಮಾಡ್ಕೊಳ್ಳೋಣ. ಎ ಎನ್ ಅಂದ್ರೆ ಏನು, ಫಾರ್ಮುಲಾ ಏನು, ಎ ಕಂಡಕ್ಕೆ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಆಫ್ ಎನ್ ಮೈನಸ್ 1. ಕರೆಕ್ಟಾ? ಓಕೆ, ಎಸ್ ಎನ್ ಎಷ್ಟಿದೆ, ದಟ್ ಈಸ್ 222 ಮೈನಸ್ 187. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಯ್ತು, ಇಲ್ಲಿ 13 ಪ್ಲಸ್ 13 14 15. ಓಕೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಯ್ತು, ದಟ್ ಈಸ್ 35 ಆಯ್ತಾ, 35. ಓಕೆ, 35 ಎಲ್ಲಿಗೆ ಎ ಎನ್ ಎಷ್ಟಾಯ್ತಪ್ಪ, ಎ ಎನ್ ಈಕ್ವಲ್ಸ್ ಟು 35 ಆಯ್ತು. ಎ ಎನ್ ಈಕ್ವಲ್ಸ್ ಟು 35. ಈಗ ಇದನ್ನೇ ಯೂಸ್ ಮಾಡ್ಕೊಂಡು ನೀವು ಯಾವ ಫಾರ್ಮುಲಾ ಹಾಕಿ, ಎಸ್ ಎನ್ ಫಾರ್ಮುಲಾ ಹಾಕಿ. ಎಸ್ ಎನ್ ಇಸ್ ಈಕ್ವಲ್ ಟು n/2 ಎ ಪ್ಲಸ್ ಎ ಎನ್ಗೆ ಹಾಕಿ, ಎ ಪ್ಲಸ್ ಎ ಎನ್. ಸೊ ಎಸ್ ಎನ್ ವ್ಯಾಲ್ಯೂ ಎಷ್ಟು ನೋಡಿ, ಎಸ್ ಎನ್ ದಟ್ ಈಸ್ 222. ಕರೆಕ್ಟಾ? ಸೊ ಈಸ್ ಈಕ್ವಲ್ ಟು, ಸೊ ಎನ್ ಟರ್ಮ್ ಗೊತ್ತಿಲ್ಲ, ನಾವು ಎನ್ನೇ ಕಂಡುಬೇಕಾದ್ರೆ n/2 ಎ ಎಷ್ಟಿದೆ 2 ಪ್ಲಸ್ 35. ಕರೆಕ್ಟಾ? ಸೊ ದಟ್ ಈಸ್ ನೋಡಿ 222 ಈಕ್ವಲ್ಸ್ ಟು ನೋಡಿ n/2 ದಟ್ ಈಸ್ 35 ಪ್ಲಸ್ 2 ದಟ್ ಈಸ್ 37. ಸೊ ಓಕೆ, ಇಲ್ಲಿ ಡಿವೈಡ್ ಬೈ 2 ಇರೋದು, ಇಲ್ಲಿ ಇಂಟು ಆಯ್ತು ನೋಡಿ. ದಟ್ ಈಸ್ 222 ಇಂಟು 2 ಡಿವೈಡ್ ಬೈ, ಈಗ ಇಂಟು ಇರೋದು ಡಿವೈಡ್ ಬೈ ಆಯ್ತು. 37 ಈಕ್ವಲ್ಸ್ ಟು n9. ಕರೆಕ್ಟಾ? ಈಗ ಇದನ್ನ ಸ್ಟ್ರೈಕ್ ಔಟ್ ಮಾಡೋಣ. ಸೊ ಯಾವ್ದ್ರಿಂದ ಹೋಗುತ್ತೆ ನೋಡೋಣ. ಸೊ ಈಗ ಯಾವ್ದನ್ನ ಹೋಗುತ್ತೆ ನೋಡಿ, ಡಿವೈಡ್ ಮಾಡಿದ್ರೆ ಓಕೆ, 37 6 ಎಷ್ಟಪ್ಪ, 222ನ ನೋಡಿ, 37 6. ಸೊ 6 2s 12. ಕರೆಕ್ಟಾ? ಸೊ n ಇಸ್ ಈಕ್ವಲ್ ಟು 6 2s 12. ಸೊ n ಇಸ್ ಈಕ್ವಲ್ ಟು 12 ಆಯ್ತು. ಸೊ ಈಗ ಎ ಎನ್ ಫಾರ್ಮುಲಾ ಹಾಕಿ, ಎ ಎನ್ ಫಾರ್ಮುಲಾ ಏನು ಹೇಳುತ್ತೆ ನೋಡಿ, ಎ ಎನ್ ಈಕ್ವಲ್ಸ್ ಟು ಎ ಪ್ಲಸ್
ಎನ್ ಮೈನಸ್ 1 ಇಂಟು ಡಿ. ಕರೆಕ್ಟಾ? ಸೊ ಎ ಏನು ಗೊತ್ತಿದೆ ನಮಗೆ 35 ಈಕ್ವಲ್ಸ್ ಟು ಎ ಗೊತ್ತಿದೆ 2 ಪ್ಲಸ್ ಎನ್ ದಟ್ ಈಸ್ 12 ಮೈನಸ್ 1 ಇಂಟು ಡಿ ಬರ್ಬೇಕು, ನಮಗೆ ಡಿ ಬರ್ತದೆ. ಸೊ ದಟ್ ಈಸ್ 35 ಈಕ್ವಲ್ಸ್ ಟು 2 ಪ್ಲಸ್ 12 ಬಂದರೆ 11 ಡಿ. ಕರೆಕ್ಟಾ? ಸೊ ಈ ಪ್ಲಸ್ 2 ನ ಕಡೆಗೆ ಕಳಿ ಮೈನಸ್ 2 ಆಯ್ತು, 33 ಆಯಿತು ಈಕ್ವಲ್ಸ್ ಟು 11 ಡಿ ಆಯಿತು. ಸೊ ಈ 11 3 ಸೊ ಡಿ ಈಸ್ ಈಕ್ವಲ್ ಟು 3 ಆಯಿತು. ಡಿ ಈಸ್ ಈಕ್ವಲ್ ಟು 3 ಆಯಿತು. ಸೊ ನಮಗೆ ಎ ಪಿಸ್ನ ಕಂಡು ಕೇಳಿದನಾ? ಸೊ ಎ ಪಿಸ್ನ ಕಂಡು ಕೇಳಿದ್ರೆ ಎ ಪಿಸ್ನ ಮಾಡೋಣ. ಸೊ ಫೈಂಡ್ ದ ಎ ಪಿಸ್. ಎ ಪಿಸ್ನ ಕೇಳಿದ್ರಿಂದ ಸೊ ಎ ಒನ್ ದಟ್ ಈಸ್ ನೋಡಿ ಎ ಒನ್, ಸೊ ಎ ಟು, ಎ ತ್ರೀ. ಎ ಒನ್ ಅಂದರೆ ಫಸ್ಟ್ ಟರ್ಮ್, ದಟ್ ಈಸ್ ಫಸ್ಟ್ ಟರ್ಮ್ ಎಷ್ಟಿದೆಯಪ್ಪ? ಫಸ್ಟ್ ಟರ್ಮ್ ಈಸ್ 2 ಹೊರ ಕೊಟ್ಟಾರೆ. ಫಸ್ಟ್ ಟರ್ಮ್ ಈಸ್ 2. ಎ ಟು ಅಂದರೆ ಎ ಪ್ಲಸ್ ಡಿ ದಟ್ ಈಸ್ 2 ಪ್ಲಸ್ 3 ಈಸ್ 5. ಕರೆಕ್ಟಾ? ನೆಕ್ಸ್ಟ್ ಎ ಪ್ಲಸ್ 3, ಎ ಪ್ಲಸ್ 2ಡಿ, ಎ ಪ್ಲಸ್ 2ಡಿ 2 ಇಂಟು ಡಿ. 2 ಇಂಟು ಡಿ ಎಷ್ಟು? 2 ಅಂದರೆ 6. 6 ಪ್ಲಸ್ 2 ಈಸ್ 7. 6 ಪ್ಲಸ್ 2 ಈಸ್ 8. ಕರೆಕ್ಟಾ? ಕರೆಕ್ಟಾ? ದೀಸ್ ಆರ್ ದಿ ಎ ಪಿ 2, 5, 8. ದೀಸ್ ಆರ್ ದಿ ಎ ಪಿಸ್. ಓಕೆ, 4 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಇದನ್ನು ನೆಕ್ಸ್ಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಆಲ್ರೆಡಿ ಎಕ್ಸಾಮಿಗೆ ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಕೇಳಿದ್ದೇನೆ. ಏನು ಹೇಳಿದ ಕ್ವಶನ್ ನೋಡಿ, ದ ಸಮ್ ಆಫ್ ಸೆಕೆಂಡ್ ಅಂಡ್ ಫೋರ್ತ್ ಟರ್ಮ್. ನೋಡಿ, ಸಮ್ ಆಫ್ ಸೆಕೆಂಡ್ ಅಂಡ್ ಫೋರ್ತ್ ಅಂತೆ. ಸಮ್ ಏನು ನೋಡಿ, ಸೆಕೆಂಡ್ ಟರ್ಮ್ ದಟ್ ಈಸ್ ಎ ಟು ಪ್ಲಸ್ ಎ ಫೋರ್ ಈಕ್ವಲ್ಸ್ ಟು 22 ನಾ? ಎ ಟು ಪ್ಲಸ್ ಎ ಫೋರ್ ಈಸ್ ಈಕ್ವಲ್ ಟು 22 ಫಸ್ಟ್ ಕೇಸ್. ಅಂಡ್ ದ ಸಮ್ ಆಫ್ ಫಸ್ಟ್ 11th ಟರ್ಮ್ ಈಸ್ ಫಸ್ಟ್ ಸ್ಟಾರ್ಟಿಂಗ್ ಇಂದ 11 ಟರ್ಮ್ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತಂತೆ ನೋಡಿ? 11 ಟೋಟಲ್ ಸಮ್ ಆಫ್ 11 ಟರ್ಮ್ ಈಸ್ 253 ಆಗುತ್ತೆ. ಕರೆಕ್ಟಾ? ಫೈಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಎ ಪಿ ಕಂಡುಹಿಡಿಯಬೇಕು. ಇದು ಲಾಸ್ಟ್ ಟರ್ಮ್ ಈಸ್ ನೋಡಿ, ಲಾಸ್ಟ್ ಟರ್ಮ್ ಕೊಟ್ಟಿದೆ ದಟ್ ಈಸ್ ಎ ಎನ್ ಈಸ್ ಈಕ್ವಲ್ ಟು 67. ಫೈಂಡ್ ದ ನಂಬರ್ ಆಫ್ ಟರ್ಮ್ ಅಂದ್ರೆ ಎನ್ ಕಂಡುಹಿಡಬೇಕು ನೋಡಿ, ನಂಬರ್ ಆಫ್ ಟರ್ಮ್ ಕಂಡುಹಿಡಬೇಕಂತೆ. ದಟ್ ಈಸ್ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದನ್ನು ನೀವು ಕಂಡುಹಿಡಬೇಕು. ಓಕೆ, ಹಾಗಾದ್ರೆ ಸಾಲ್ವ್ ಮಾಡ್ತಾ ಹೋಗೋಣ ಈಗ. ಸೊ ಈ ಕ್ವಶನ್ ನೋಡಿ, ದಟ್ ಈಸ್ ಎ ಟು ನಂಗೆ ಬರುತ್ತಪ್ಪ ಎ ಪ್ಲಸ್ ಡಿ, ಸೊ ಪ್ಲಸ್ ಎ ಪ್ಲಸ್ 3d ಈಕ್ವಲ್ಸ್ ಟು 22. ಸೊ ಎಷ್ಟಾಯ್ತು ಈಗ? ಸೊ 2a ಪ್ಲಸ್ 4d ಈಕ್ವಲ್ಸ್ ಟು 22. ಸೊ ನೆಕ್ಸ್ಟ್ ಈಕ್ವೇಶನ್ ಪೂರ್ತಿ ಯಾವ್ದನ್ನು ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗುತ್ತಾ? ಸೊ 2 ಇಂದ ಡಿವೈಡ್ ಮಾಡೋಣ. ಎ ಪ್ಲಸ್ 2d ಈಕ್ವಲ್ಸ್ ಟು 11. ಕರೆಕ್ಟಾ? ದಿಸ್ ಈಕ್ವೇಶನ್ ನಂಬರ್ 1 ಆಯ್ತು. ಸೊ ಈಗ ಅದೇ ರೀತಿ ಮಾಡೋಣ. S11 ಅಂದರೆ ಎಷ್ಟು ನೋಡಿ? 253 ಈಕ್ವಲ್ಸ್ ಟು 11/2. ಸೊ ಇಂಟು ನಮಗೆ ಎ ಪ್ಲಸ್ ಎ ಎನ್ ಹಾಕ್ಬೋದಲ್ವಾ? ಸೊ ಎ ಪ್ಲಸ್ ಎ ಎನ್ ಹಾಕ. ಸೊ ದಟ್ ಈಸ್ ಓಕೆ 2a ಬರ್ಕೊಳ್ತಾರೆ 2a ಪ್ಲಸ್ ಎನ್ ಅಂದರೆ ಎಷ್ಟು? ಎನ್ ಇಸ್ 11 ಮೈನಸ್ 1 ಇಸ್ 10d. ಕರೆಕ್ಟಾ? 10d. ಓಕೆ, ಇವೆರಡರಲ್ಲಿ ಏನು ಕಾಮ ತೆಗೆದ್ರಪ್ಪ ನೋಡಿ, ಇವೆರಡರಲ್ಲಿ ಏನು ಕಾಮ ತೆಗೆದ್ರಿ? ಇವೆರಡರಲ್ಲೂ 253 ಈಸ್ ಈಕ್ವಲ್ ಟು 11/2 ಇಂಟು 2. ಸೊ 2 ಕಾಮನ್ ಏನು ಉಳಿತು? ಎ ಪ್ಲಸ್ 5d ಉಳಿತು. ಕರೆಕ್ಟಾ? ಈಗ 2 ಗೆಟ್ ಕ್ಯಾನ್ಸಲ್. ಏನು ಉಳಿತು ನೋಡಿ? 253 ಇಂಟು 11 ಡಿವೈಡ್ ಬೈ 11 ಆಯಿತು. ಡಿವೈಡ್ ಬೈ 11 ಈಕ್ವಲ್ಸ್ ಟು ಎ ಪ್ಲಸ್ 5d ಉಳಿತು. ಸೊ 11 ಹೋಗುತ್ತೆ, 11 2s 11 3s. ಸೊ ಎ ಪ್ಲಸ್ 5d ಈಸ್ ಈಕ್ವಲ್ ಟು 23. ಸೊ ದಿಸ್ ಈಕ್ವೇಶನ್ ನಂಬರ್ 2. ಈಗ ಎರಡು ಈಕ್ವೇಶನ್ ಕಂಬೈನ್ ಮಾಡ್ಕೊಳ್ಳೋಣ. ಅವ್ನು ಏನು ಕೇಳಿದ್ದಾನೆ? ಓಕೆ, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಏನು ಕಂಡುಹಿಡಬೇಕು. ಓಕೆ, ಏನು ಕೊಟ್ಟಿದ್ದಾನೆ? ಓಕೆ, ಸರಿ ಆಯ್ತು, ಹಂಗಿದೆ. ಸೊ ಎ ಪ್ಲಸ್ 2d ಈಕ್ವಲ್ಸ್ ಟು 11. ಕರೆಕ್ಟಾ? ಸೊ ಫಸ್ಟ್ ಈಕ್ವೇಶನ್ ಅದು. ಸೆಕೆಂಡ್ ಈಕ್ವೇಶನ್ ಏನು ಹೇಳುತ್ತೆ? ಎ ಪ್ಲಸ್ 5d ಈಕ್ವಲ್ಸ್ ಟು 23. ಸೊ ಎಲಿಮಿನೇಷನ್ ಈಗ. ಸೊ ಇಲ್ಲಿ ಮೈನಸ್. ಸೊ ಎ ಕ್ಯಾನ್ಸಲ್. ಸೊ ಮೈನಸ್ 3d ಈಕ್ವಲ್ಸ್ ಟು, ಸೊ 3 ಅಲ್ಲಿ 1 ಅಂದರೆ 2, ಸೊ 2 ಅಂದರೆ 1 12. ಸೊ ಮೈನಸ್ ಕ್ಯಾನ್ಸಲ್, 3 4s. ಸೊ ಡಿ ಈಸ್ ಈಕ್ವಲ್ ಟು 4. ಕರೆಕ್ಟಾ? ಡಿ ಈಸ್ ಈಕ್ವಲ್ ಟು 4 ಬಂತು. ಸೊ ಈಗ ಇದನ್ನೇ ಯೂಸ್ ಮಾಡ್ಕೊಂಡು ನೀನು ಏನ ಕಂಡಿದ್ದೀರಿ? ಸೊ ಏನ ಇಲ್ಲಿಗೆ ಹಾಕಿ. ಸೊ ಏನು ಬರುತ್ತೆ ನೋಡಿ? ಎ ಪ್ಲಸ್ 2d ಈಕ್ವಲ್ಸ್ ಟು 11. ಕರೆಕ್ಟಾ? ಸೊ ಎ ಪ್ಲಸ್ 2 ಇಂಟು 4 ಈಕ್ವಲ್ಸ್ ಟು 11. ಸೊ ಎ ಈಕ್ವಲ್ಸ್ ಟು ನೋಡಿ 11 ಮೈನಸ್ 2 4s 4 2s 8 ಆಗಿರುತ್ತೆ. ಮೈನಸ್ 8. ಸೊ ಎ ಈಕ್ವಲ್ಸ್ ಟು 3 ಆಯ್ತಾ? ಸೊ ದಟ್ ಈಸ್ 11 ಅಲ್ಲಿ 8 ಹೋದ್ರೆ 3 ಆಯ್ತು. ಎ ಈಸ್ ಈಕ್ವಲ್ ಟು 3, ಡಿ ಈಸ್ ಈಕ್ವಲ್ ಟು 4. ಎ ಏನು ಕೊಟ್ಟಿದ್ದಾನೆ? ಈಗ ನಾವು ಏನು ಕಂಡುಹಿಡಬೇಕು? ಸೊ ಏನು ಫಾರ್ಮುಲಾ ಏನು? ಸೊ ದಿಸ್ ಎ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನಂಬರ್ ಆಫ್ ಟರ್ಮ್ ಕಂಡುಹಿಡಬೇಕು. ಎ ಎನ್ ಎಷ್ಟಿದೆ? ಎ ಎನ್ ಇಸ್ 67. ಕರೆಕ್ಟಾ? 67 ಹಾಕೋಣ ಈಗ. 67 ಈಕ್ವಲ್ಸ್ ಟು ಎ ಎಷ್ಟಿದೆಯಪ್ಪ? 3
ಪ್ಲಸ್ ಈ ನಂಬರ್ ಆಫ್ ಟರ್ಮ್ ಎನ್ ಕಟ್ಟಬೇಕಾದ್ರೆ n - 1 ಇಂಟು ಡಿ ಎಷ್ಟಿದೆ 4 ಕರೆಕ್ಟಾ. ಸೊ ಈಗ 67 ಓಕೆ 67 ಈಕ್ವಲ್ಸ್ ಟು 3 ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡೋಣ 4n - 4 ಕರೆಕ್ಟಾ. ಸೊ 67 ಈಕ್ವಲ್ಸ್ ಟು 4 ಪ್ಲಸ್ ಇಂಟು ಮೈನಸ್ ಆಯಿತು -1 ಆಯ್ತಾ. ಸೊ ಪ್ಲಸ್ 4n ಆಯಿತು. ಸೊ ಇದನ್ನ ಕಡೆ ಪ್ಲಸ್ ಆಗುತ್ತೆ 68 ಈಕ್ವಲ್ಸ್ ಟು 4n. ಸೊ ಈಗ 4ಇಂದ ಹೊಡೆದಾಕಿ ಏನಾಯಿತು ನೋಡಿ 68 ಡಿವೈಡ್ ಬೈ 4 ಈಕ್ವಲ್ಸ್ ಟು n. ಸೊ 4 1s 4 4 7s 28 7 4 28 ಕರೆಕ್ಟಾ. ಸೊ n ಈಸ್ ಈಕ್ವಲ್ ಟು 17 ಟರ್ಮ್ಸ್. ನಂಬರ್ ಆಫ್ ಟರ್ಮ್ ಎಷ್ಟಿದೆ ಅಂದರೆ 17 ಕರೆಕ್ಟಾ. ಅರ್ಥ ಆಯ್ತಾ. ಸೊ ಬೇಜಾರು ಮಾಡ್ಕೊಬಾರ್ದು. ಮ್ಯಾಥ್ಸ್ ಮಾಡ್ಬೇಕಾದ್ರೆ ಮ್ಯಾಥ್ಸ್ ನನಗಿಂತ ಫಾಸ್ಟ್ ಮಾಡ್ಬೇಕಂದ್ರೆ ನೀವು ರಪ ಅಂತ ಕ್ವಶನ್ ಬರ್ಕೋಬೇಕು, ಪಡಪಡ ಅಂತ ಮಾಡಬೇಕು. ಅವಾಗ ಮಾತ್ರ ನೀವು ಮ್ಯಾಥ್ಸಲ್ಲಿ ಅಚೀವ್ ಮಾಡೋಕ್ಕಾಗೋದು. ಅದರ್ವೈಸ್ ನೀವು ಮ್ಯಾಥ್ಸಲ್ಲಿ ಸುಮ್ಮನೆ ವಿಡಿಯೋ ನೋಡಿ ಬರಲ್ಲ ಮ್ಯಾಥ್ಸು. ನೋಡಿ ಪ್ರಾಕ್ಟೀಸ್ ಕ್ವಶನ್ ಹಾಕಿದ್ದೀನಿ ನಾನು. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ನೋಡಿ ಎಲ್ಲ ಆನ್ಸರ್ನು ಹಾಕಿದ್ದೀನಿ. ಸೊ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಇದೇ ಥರ ನಾನು ಹಿಂಗೆ ಸಾಲ್ವ್ ಮಾಡಿದ್ದೀನಿ ಅದೇ ಥರ ಸೇಮ್ ಇವೆಲ್ಲ ನೋಡಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಕೇಳಿರುವಂತಹ ಕ್ವಶನ್ಸ್ಗಳು. ಸೊ ಒಟ್ಟು ನಿಮಗೆ 11 ಕ್ವಶನ್ಸ್ ಹಾಕಿದ್ದೀನಿ. 11 ಕ್ವಶನ್ ವಿಡಿಯೋನ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೋಡಿ ಎಲ್ಲ ಪ್ರೀವಿಯಸ್ ಇಯರ್ ಕೇಳೋದು ಸುಮ್ಮನೆ ಯಾವುದಾದ್ರು ಕ್ವಶನ್ಸ್ ಒಂದು ನಿಮಗೆ ಆಗಿರೋದಲ್ಲ ಇದು. ನೋಡಿ ಪ್ರಿಪರೇಟರಿ 2019 ಮಾಡಲ್ 2 ಅಲ್ಲಿ ಕೇಳಿದ್ದೇನೆ. ಸೊ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ನೋಡಿ ಇದು ಮಾಡಲ್ ಪೇಪರ್ 2 ಅಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟು ನಿಮಗೆ ಈ ಥರ ಪ್ರೀವಿಯಸ್ ಇಯರ್ಲಿ ಏನು ಕೇಳಿದರೆ ಅದೇ ಕ್ವಶನ್ಸ್ ಪೇಪರ್ನ ತಗೊಂಡು ನೋಡಿ ಹಾಕಿದ್ದೀನಿ ನಾನು. ಮಾಡಲ್ ಪೇಪರ್ ಇಂಪಾರ್ಟೆಂಟ್ ನಿಮಗೆ. ಮಾಡಲ್ ಪೇಪರ್ ಸ್ಟೇಟ್ ಲೆವೆಲು ಆನ್ಯುವಲ್ ಎಕ್ಸಾಮಲ್ಲಿ ಕೇಳಿರೋದು. ಸೊ ಅದೇ ಕ್ವಶನ್ಸ್ಗಳನ್ನ ತಂದು ಹಾಕಿದ್ದೀನಿ. ಸೊ ಇಲ್ಲಿಗೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಪ್ರಥಮ ಆಯಿತು. ಸೊ ಅಂದರೆ ಬೇಸಿಕ್ ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಈಗ 5 ಮಾರ್ಕ್ಸ್ ಕ್ವಶನ್ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ಸೆಪ್ಟೆಂಬರ್ 2020 ಆನ್ಯುವಲ್ ಎಕ್ಸಾಮಿಗೆ ಕೇಳಿದ್ದ. ಸೊ ಇದೇ ಥರ ಕ್ವಶನ್ ನಿಮಗೆ ಈ ಕ್ವಶನ್ ತೆಗೆದುಬಿಟ್ಟು ನಿಮಗೆ ಸ್ಟೇಟ್ ಲೆವೆಲಲ್ಲಿ 2023 ಅಲ್ಲಿ ಕೇಳಿದ್ದ. ಸೊ ಹಂಗಾಗಿ ಈ ಥರ ಪ್ರಾಬ್ಲಮ್ ಒಂದು ಇಂಪಾರ್ಟೆಂಟು. ಸೊ ಈಗ ಇದನ್ನ ಮಾಡೋಣ ಆಯ್ತಾ. ಈಗ ಬನ್ನಿ 5 ಮಾರ್ಕ್ಸ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಈಗ 5 ಮಾರ್ಕ್ಸ್ ಕ್ವಶನ್ ನೋಡಿ. ಇಲ್ಲಿ ದ ಕಾಮನ್ ಡಿಫರೆನ್ಸ್ ಆಫ್ 2 ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ 2 ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ 2 ಡಿಫರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ಕೊಳ್ಳೋಣ ನಾವೀಗ. ಫಸ್ಟ್ ನಿಮ್ಗೆ ಅದಕ್ಕೆ ಐಡಿಯಾ ಬರ್ತದೆ ನೋಡಿ. ಈಗ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇದು ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ಕೊಳ್ಳಿ. ಫಸ್ಟ್ ಎ ಪಿ ಕರೆಕ್ಟಾ. ಫಸ್ಟ್ ಎ ಪಿ ಏನಿದೆ ದಟ್ ಈಸ್ ಎ ಇದೆ ಒಂದು ಫಸ್ಟ್ ಟರ್ಮು, ಎ ಪ್ಲಸ್ ಡಿ ಸೆಕೆಂಡ್ ಟರ್ಮು ಕರೆಕ್ಟಾ, ಎ ಪ್ಲಸ್ 2d ಥರ್ಡ್ ಟರ್ಮ್ ಕರೆಕ್ಟಾ. ಸೊ ನೆಕ್ಸ್ಟ್ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಿದೆ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಟ್ ಈಸ್ ಅದನ್ನ ಬಿ ಅನ್ಕೊಳ್ಳೋಣ. ಬಿ ಇಸ್ ಫಸ್ಟ್ ಬಿ ಪ್ಲಸ್ ಡಿ ಬಿ ಪ್ಲಸ್ 2d ಕರೆಕ್ಟಾ. ನೋಡಿ ಇವೆರಡು ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯ್ತು. ಸೊ ಇಲ್ಲಿ ಮುಂದೆ ಕ್ವಶನ್ ಹೇಳ್ತಾನೆ ದೇರ್ ಈಕ್ವಲ್ ಅಂತೆ. ಸೊ ದ ಫಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ನೋಡಿ. ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್, ಫಸ್ಟ್ ಟರ್ಮ್ ಏನಿದೆ ಸೊ ಎ. ಫಸ್ಟ್ ಟರ್ಮ್ ಆಫ್ ದಿ ಫಸ್ಟ್ ಪ್ರೋಗ್ರೆಷನ್ ಈಸ್, ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಈಸ್ 3. ನೋಡಿ ಏನಾಗಿದೆ ನೋಡಿ 3 ಮೋರ್ ದೆನ್ ಆಯ್ತದೆ. 3 ಮೋರ್ ದೆನ್ ದೆನ್ ದಿ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್. ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಪ್ರೋಗ್ರೆಷನ್ ಇದೆ ಬಿ ಕರೆಕ್ಟಾ. ನೋಡಿ ಅರ್ಥ ಆಯ್ತಾ. ಸೊ ನೋಡಿರಿ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್, ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಇದೆ ಎ ಇದೆ ಕರೆಕ್ಟಾ. ಎ ಇದೆಯಾ. ಸೊ ಈ ಎ ಏನಾಗಿದೆಯಪ್ಪ ಅಂದ್ರೆ 3 ಜಾಸ್ತಿ ಆಗಿದೆ ಯಾವುದಕ್ಕಿಂತ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಫ್ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ ಬಿ ಅನ್ನೋದು ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಫಸ್ಟ್ ಟರ್ಮ್ ಕರೆಕ್ಟಾ. ಸೊ ಬಿ ಪ್ಲಸ್ 3 ಓಕೆ ಒಂದು ನಿಮಿಷ. ಓಕೆ ಈಗ ಇದು ಇಕ್ವೇಶನ್ ನಂಬರ್ 1 ಆಯ್ತು. ಈಗ ಇದನ್ನ ಯೂಸ್ ಮಾಡ್ಕೊಂಡು ನೀವು ರಿಮೈನಿಂಗ್ ಇಕ್ವೇಶನ್ ಮಾಡ್ಬೋದು. ಈಗ ರಿಮೈನಿಂಗ್ ಇಕ್ವೇಶನ್ ನೋಡಿ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ 3 ಆಯ್ತು ಕರೆಕ್ಟಾ. ನೆಕ್ಸ್ಟ್ ನೋಡಿ ಏನಂತ ಹೇಳ್ತಾನೆ ಓಕೆ ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಟರ್ಮ್. ಓಕೆ ಇಫ್ ದ ನೋಡಿ ಇಲ್ಲಿ ಕ್ವಶನ್ ನೋಡಿ ಇಫ್ ದ ಸೆವೆಂತ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸೆವೆಂತ್ ಟರ್ಮ್ ಆಫ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೆ. ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಂಬರ್ ಐತ್ರಿ ನೋಡಿ A7 is equal to 28 ಕರೆಕ್ಟಾ. ಸೊ ನೆಕ್ಸ್ಟ್ ಮುಂದಕ್ಕೆ ಏನ್ ಹೇಳ್ತಾನೆ ದ ಏಯ್ತ್ ಟರ್ಮ್ ಆಫ್ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ದಟ್ ಈಸ್ B8 is equal to 29 ಕರೆಕ್ಟಾ. B8 is equal to 29. ಫೈಂಡ್ ದ ಬೋತ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡುಹಿಡಿಯಬೇಕಂತೆ. ಸೊ ಇದನ್ನ ಈಕ್ವೇಶನ್ ಮಾಡೋಣ. ಈಗ ಏನಾಗುತ್ತೆ ನೋಡಿ. ಸೊ A7 ಏನ್ ಬರ್ಕತ್ತೀರಪ್ಪ A plus 6D is equal to 28. A plus 6D is equal to 28 ಕರೆಕ್ಟಾ. ಸೊ ಈಗ ನಮಗೆ ಎ ವ್ಯಾಲ್ಯೂ ಗೊತ್ತು. ಎ ವ್ಯಾಲ್ಯೂ ಎಷ್ಟು B plus 3 plus 6D is equal to 28 ಕರೆಕ್ಟಾ.
ಸೊ ಎಷ್ಟಾಯಿತು, ದಟ್ ಈಸ್ ಬಿ ಪ್ಲಸ್ 6d ಈಸ್ ಈಕ್ವಲ್ ಟು 28 ಮೈನಸ್ 3 ಆಯಿತು, ಕರೆಕ್ಟಾ? ಸೊ ಬಿ ಪ್ಲಸ್ 6d ಈಸ್ ಈಕ್ವಲ್ ಟು 25 ಆಯಿತು. ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ 1 ಆಯಿತು. ಈಗ ಇದರಲ್ಲಿ ಈಕ್ವೇಶನ್ ನಂಬರ್ 2 ಮಾಡೋಣ. ಸೊ ದಟ್ ಈಸ್ ನೋಡಿ ಬಿ 8 ಇದೆಯಲ್ಲ, ಸೊ ಬಿ 8 ಹೆಂಗೆ ಬರುತ್ತೆ ರೀ, ಬಿ ಪ್ಲಸ್ ದಟ್ ಈಸ್ 7d, ಬಿ ಪ್ಲಸ್ 7d ಈಸ್ ಈಕ್ವಲ್ ಟು 29 ಆಯಿತು. ಸೊ ಬಿ ಓಕೆ, ಬಿ ಅದನ್ನ ಹೆಂಗೆ ಬರ್ಕೊಳ್ಳೋಣ, ಬಿ ಪ್ಲಸ್ 7d ಈಕ್ವಲ್ಸ್ ಟು 29 ಇಸ್ ಈಕ್ವೇಶನ್ ನಂಬರ್ 2. ಈ ಈಕ್ವೇಶನ್ ನಂಬರ್ 1 ಮತ್ತು 2 ನ ಎರಡು ಕಂಬೈನ್ ಮಾಡಿ ಎಲಿಮಿನೇಷನ್ ಮಾಡೋಣ. ನೋಡಿ ಇದು ಈಕ್ವೇಶನ್ ನಂಬರ್ 1 and 2, 1 and 2, ದಟ್ ಈಸ್ ಈಕ್ವೇಶನ್ ನಂಬರ್ 1 ಏನಿರುತ್ತೆ, ಬಿ ಪ್ಲಸ್ 6d ಸೊ ಈಕ್ವಲ್ಸ್ ಟು 25. ಸೊ ನೆಕ್ಸ್ಟ್ ಬಿ ಪ್ಲಸ್ 7d ಈಕ್ವಲ್ಸ್ ಟು 29. ಸೊ ಈಗ ಎಲಿಮಿನೇಷನ್ ಮಾಡಿ, ಸೊ ಮೈನಸ್ಸು ಬಿ ಕ್ಯಾನ್ಸಲ್ಲು, ಮೈನಸ್ ಡಿ ಈಸ್ ಈಕ್ವಲ್ ಟು -4. ಸೊ ಮೈನಸ್ ಕ್ಯಾನ್ಸಲ್, ಡಿ ಈಸ್ ಈಕ್ವಲ್ ಟು 4 ಬಂತು, ಕರೆಕ್ಟಾ? ಡಿ ಈಸ್ ಈಕ್ವಲ್ ಟು 4 ಬಂತು. ಈಗ ತಗೊಂಡೋಗಿ ಒಂದು ಈಕ್ವೇಶನ್ಗೆ ಹಾಕಿ ಬಿ ಬರುತ್ತೆ, ಕರೆಕ್ಟಾ? ಸೊ ಬಿ ಪ್ಲಸ್ 6d ಈಸ್ ಈಕ್ವಲ್ ಟು 25, ಕರೆಕ್ಟಾ? ಸೊ ಬಿ ಆಸ್ ಇಟ್ ಇಸ್ ಹೆಂಗೆ ಬರ್ಕೊಳ್ಳಿ, ಬಿ ಪ್ಲಸ್ 6 ಇಂಟು 4 ಈಕ್ವಲ್ಸ್ ಟು 25. ಸೊ ಬಿ ಈಸ್ ಈಕ್ವಲ್ ಟು 25, 6 4 24 ಮೈನಸ್ 24 ಆಯಿತು. ಸೊ ಬಿ ಈಸ್ ಈಕ್ವಲ್ ಟು 1 ಆಯಿತು. ಬಿ ಅನ್ನೋದು ಎಷ್ಟಾಯಿತು, 1 ಆಯಿತು, ಕರೆಕ್ಟಾ? ಈಗ ಡಿ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಬಂತು, ನಮಗೆ ಈಗ ಎ ವ್ಯಾಲ್ಯೂ ಬರಬೇಕು. ಎ ವ್ಯಾಲ್ಯೂ ಬರ್ಬೇಕು ನಾವು ನೋಡಿ ಈ ಈಕ್ವೇಶನ್ಗೆ ಹಾಕಿ, ಯಾವ ಈಕ್ವೇಶನ್ಗೆ ಫಸ್ಟ್ ಈಕ್ವೇಶನ್ ಮಾಡ್ಕೊಂಡ್ರಲ್ಲ ಅದಕ್ಕೆ. ಸೊ ಅವಾಗ ನಿಮಗೆ ಎ ಬರ್ತದೆ ಇಲ್ಲಿ, ಎ ಪ್ಲಸ್ 6d ಈಸ್ ಈಕ್ವಲ್ ಟು 28. ಸೊ ಎ ಪ್ಲಸ್ 6d ಈಸ್ ಈಕ್ವಲ್ ಟು 28. ಸೊ ಇದಕ್ಕೆ ಹಾಕಿ ಈಗ. ಸೊ ಎ ಎಷ್ಟಿದೆ ಗೊತ್ತಿಲ್ಲ, ಸೊ ಎ ಪ್ಲಸ್ 6 ಇಂಟು 4 ಈಸ್ ಈಕ್ವಲ್ ಟು 28. ಸೊ ಎ ಈಸ್ ಈಕ್ವಲ್ ಟು 28 ಮೈನಸ್ 24, ಎ ಈಸ್ ಈಕ್ವಲ್ ಟು 4, ಕರೆಕ್ಟಾ? ಸೊ ಎ ಈಸ್ ಈಕ್ವಲ್ ಟು 4. ಸೊ ಈಗ ಟರ್ಮ್ಸ್ಗಳನ್ನ ಮಾಡೋಣ. ಫಸ್ಟ್ ಟರ್ಮ್ ಏನು ಹೇಳುತ್ತೆ ನೋಡಿ, ಎ ಪ್ಲಸ್ ಡಿ ಮತ್ತು ಎ ಪ್ಲಸ್ 2d ಫಸ್ಟ್ ಟರ್ಮ್ ಹೇಳೋದು. ಸೆಕೆಂಡ್ ಟರ್ಮ್ ಏನು ಹೇಳುತ್ತೆ, ಸೆಕೆಂಡ್ ಟರ್ಮ್ಸ್ ಆರ್ ಬಿ ಪ್ಲಸ್ ಡಿ, ಬಿ ಪ್ಲಸ್ 2d ಹೇಳುತ್ತೆ. ಸೊ ಎ ಎಷ್ಟಿದೆಯಪ್ಪ, 4, ಕರೆಕ್ಟಾ? ಫಸ್ಟ್ ಟರ್ಮಿಗೆ ಓಕೆ. 4 ಪ್ಲಸ್ 4 ದಟ್ ಈಸ್ 8. ಸೊ 4 to 8, 8 plus 2 is 12. Sorry, 4 to 8, 8 plus 4 is 12. ಓಕೆ, ನೆಕ್ಸ್ಟ್ ಏನು ತಪ್ಪಾಯ್ತಾ? ನೆಕ್ಸ್ಟ್ ಬಿ ಟರ್ಮ್ ಕಾಣೋಣ. ನನಗೆ ಬಿ ಟರ್ಮ್ ಏನಿದೆ ನೋಡಿ, ಬಿ ಎಷ್ಟಿದೆ, 1 ಇದೆಯಾ? ಸೊ ಬಿ ಈಸ್ 1. ಸೊ 1 ಬಿ ಪ್ಲಸ್ ಡಿ ಈಸ್ 4. ಡಿ ಎಷ್ಟಿದೆ, ಡಿ ಈಸ್ 4. 1 plus 4 is 5. ಸೊ 5. ಸೊ ನೆಕ್ಸ್ಟ್ 4 to 8, 8 plus 1 is 9, ಕರೆಕ್ಟಾ? ಸೊ ದಿಸ್ ಇಸ್ ಅ arithmetic progression of second progression. This is a first progression ಟರ್ಮ್ಸ್ಗಳು. ಓಕೆ, ಇದು 5 marks ಕ್ವಶನ್. ಈಗ 5 marks ಕ್ವಶನ್ ಇನ್ನೊಂದು ಕ್ವಶನ್ ಮಾಡೋಣ. ಈಗ arithmetic progression ನೋಡಿ, arithmetic progression ನೀವು ಸಾಲ್ವ್ ಮಾಡೋಣ, ಅಥವಾ ನೀವೇ ಸಾಲ್ವ್ ಮಾಡಿದ್ರೆ ಕಮೆಂಟ್ ಮಾಡ್ತೀರಾ ನನಗೆ. ಸೊ ಒಂದು ಕೆಲಸ ಮಾಡೋಣ, ಸೊ ಈ ಕ್ವಶನ್ ನೀವೇ ಸಾಲ್ವ್ ಮಾಡಿ, ಈ ಕ್ವಶನ್ನ ಸಾಲ್ವ್ ಮಾಡಿಬಿಟ್ಟು ನನಗೆ ಇದನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ನೋಡೋಣ. ನೀವು ಈಗ ನಾನು ಮಾಡಿದ ಕ್ವಶನ್ಸ್ಗಳು ನಿಮಗೆ ಅರ್ಥ ಆಗಿದಿಲ್ವ ಅಂತ ನನಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಈಗ. ಸೊ ಅದಕ್ಕೆ ನೋಡಿ, arithmetic progression ಕಂಟೈನಿಂಗ್ 30 ಟರ್ಮ್ಸ್ ಇದೆ ಅಂತ. 30 ಟರ್ಮ್ಸ್ ನೋಡೋಣ ಯಾರು ಆನ್ಸರ್ ಮಾಡ್ತೀರಂತ. ಅದರಲ್ಲಿ 70th ಟರ್ಮ್ ಆಫ್ ಎನ್ arithmetic progression ನೋಡಿ ಏನಪ್ಪಾ ಅಂದ್ರೆ, ಟೋಟಲ್ ನಂಬರ್ ಆಫ್ ಟರ್ಮ್ ಎಷ್ಟಿದೆ, ನಂಬರ್ ಆಫ್ ಟರ್ಮ್ ಕ್ಲೂ ಕೊಡ್ತೀನಿ ನಾನು ನಿಮಗೆ. 30 ಇದೆ. ಅದರಲ್ಲಿ 70th ಟರ್ಮ್ ಅಂದ್ರೆ A17 ಏನಾಗಿದೆ, A17 ಟರ್ಮು 4 more than ದಿ ನೋಡಿ, 4 more ಅಂತ ಹೇಳ್ತಾರೆ, ಪ್ಲಸ್ 4 ಮಾಡಬೇಕು, ಮೋರ್ ಅಂತ ಹೇಳಿದ್ರಿಂದ ಥ್ರೈಸ್ ದಿ, 3ರಷ್ಟು, ಥ್ರೈಸ್ ದಿ ಅದು ಥ್ರೈಸ್ ದಿ 5th ಟರ್ಮ್ ಅಂತೆ. ಸೊ A5, ಕರೆಕ್ಟಾ? A5. ಓಕೆ, ನೆಕ್ಸ್ಟ್ ಇಫ್ ದ ಏನ್ ಹೇಳ್ತಾನೆ, ಇಫ್ ದ 10th ಟರ್ಮ್ ಈಸ್ 31 ನೋಡಿ, ಅಂದ್ರೆ A10 ಈಕ್ವಲ್ಸ್ ಟು 31 ಇದೆ ಅಂತೆ. ದೆನ್ ಫೈಂಡ್ ದ ಲಾಸ್ಟ್ 3 ಟರ್ಮ್ಸ್. ಅಂದ್ರೆ ನೀವೇ ಹೇಳಬೇಕು, A30 ಮಾಡಬೇಕು, A29 ಮಾಡಬೇಕು, A28 ನ ಮಾಡಬೇಕು ನೀವು. ಸೊ ಮಾಡಿ ಅಂಡ್ ಆಲ್ಸೋ ಫೈಂಡ್ ದ arithmetic progression ಅಂದ್ರೆ AP ಸ್ಕ್ರಾಲ್ ಮಾಡಬೇಕು, A1 A2 A3 ಮಾಡಬೇಕು. ಅರ್ಥ ಆಯ್ತಾ? ಇದನ್ನ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ. ಜಸ್ಟ್ ನೀವು A30 29 28 ನ ನನಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್. ನಿಮಗೆ ಈ ವಿಡಿಯೋಸು ಯೂಸ್ ಆಗ್ತಿದೆ ಅಂತ ಕಲ್ತಿದ್ದೀನಿ. ಸೊ ಅದಕ್ಕೆ ನಿಮ್ಮ ಕಡೆ ರೆಸ್ಪಾನ್ಸ್ ಇರೋದ್ರಿಂದ ನಾನು ಸ್ವಲ್ಪ ರಿಸ್ಕ್ ತಗೊಂಡು ಅಲ್ಲಿ ಕ್ಲಾಸು ಮಾಡಿ, ಇಲ್ಲಿ ಬಂದು ಸಂಜೆ 12 ಗಂಟೆ 1 ಗಂಟೆ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಯೂಸ್ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇದರಿಂದ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಳ್ತೀನಿ, ಯೂಸ್ ಆಗ್ತಿದೆ ಅನ್ಕೊಳ್ತೀನಿ. ಸೊ ಯು ಮೇಕ್ ಎ ಯೂಸ್ ಆಫ್ ಇಟ್. ಯಾವುದೇ ಕಾರಣಕ್ಕೂ 1 ನಿಮಿಷ ವೇಸ್ಟ್ ಮಾಡ್ದಂಗೆ ಓದಿ. ಯಾಕಂದ್ರೆ ಎಕ್ಸಾಮ್ ತುಂಬಾ ನಿಯರ್ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಅಂಡ್
Read well. Thanks.